ಹಾಯ್ ಫ್ರೆಂಡ್ಸ್, ನಮಸ್ತೆ. ನಿಮ್ಮ ಪ್ರೀತಿಯ ಸುಧೀರ್ ಲಮಾಣಿ ಸರ್. ನಾನು ನಿಮ್ಮ ಮುಂದೆ ಒಂದು ವಿಶೇಷವಾದ ತರಗತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ನಾನು ಹಿಂದಿನ ತರಗತಿಯಲ್ಲಿ ಸಾಕಷ್ಟು ನನಗೆ ಪ್ರೋತ್ಸಾಹಗಳನ್ನು ನೀಡಿದಿರಿ. ನನ್ನ ಕ್ಲಾಸ್ ಬಗ್ಗೆ ನಿಮಗೆ ಅನಿಸಿಕೆಗಳನ್ನು ನೀವು ತಿಳಿಸುವಂಥ ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ. ನನ್ನ ಎಕ್ಸಾಮ್ಗೇನಪ್ಪ ಅಂತಲ್ಲ ಇವು ಹೆಲ್ಪ್ ಆಗ್ತಾ ಇದ್ದಾವೆ ಅನ್ನೋದಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಏನಪ್ಪ ಅಂದ್ರೆ ಶೇರ್ ಮಾಡಿ ಮತ್ತು ಲೈಕ್ ಬಟನ್ ಏನಪ್ಪ ಅಂತಲ್ಲ ಒತ್ತಲಿಕ್ಕೆ ಪ್ರಯತ್ನ ಆಗಿರಬೇಕು ಮತ್ತು ಸಬ್ಸ್ಕ್ರೈಬನ್ನು ಮಾಡದೆ ಮರೆಯದಿರಿ. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಏನಪ್ಪ ಅಂತಲ್ಲ ನಿಮಗೆ ಏನು ಉಪಯೋಗ ಆಗುತ್ತಂದರೆ ನಾವು ಮಾಡಿದಂಥ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ. ನಾವು ಮಾಡಿದಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾವೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಹಾಗಾಗಿ ಸರ ಇವತ್ತು ನನಗೆ ಹಾವೇರಿಯಿಂದ ಒಂದು ಇಬ್ಬರು ವಿದ್ಯಾರ್ಥಿಗಳು ನನಗೆ ಅಂತಲ್ಲ ಕಾಲ್ ಮಾಡಿ ಹೇಳಿದ್ರು, ದೂರವಾಣಿ ಮೂಲಕ ಹೇಳಿದ್ರು, ಸರ್ ನಾವು ಓದ್ತಾ ಇರೋದೇನಪ್ಪ ಅಂದ್ರೆ ಸರ್ ನಮ್ಮ ತಲೆಯಲ್ಲಿ ಉಳಿಯುವುದಿಲ್ಲ ಸರ್, ಇದಕ್ಕೆ ಏನಾದರೂ ಏನಪ್ಪ ಅಂತಲ್ಲ ಸರ್ ನಮಗೆ ಏನಾದರೂ ನಿಮ್ಮ ಹತ್ರ ಇದ್ರೆ ನಮಗೆ ಕಳಿಸಿಕೊಡಿ ಅಂತಂತ ಹೇಳಿದ್ರು. ಆಯಿತು ಅಂತಂದರೆ ಅವರ ಅಪ್ಪಣೆಯ ಮೇರೆಗೆ ಏನಪ್ಪ ಅಂತ ಸರ ನಾನು ಒಂದು ವಿಶೇಷವಾದಂಥ ತರಗತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಪ್ರಮುಖವಾಗಿ ಎಕ್ಸಾಮ್ನಲ್ಲಿ ಏನಪ್ಪ ಅಂತ ಸರ ಯಾವ ಥರ ನಾವು ಅಂತಲ್ಲ ನೆನಪಿಟ್ಟುಕೊಳ್ಳಬೇಕು ಅನ್ನುವಂಥ ವಿಶೇಷವಾಗಿ ಏನಪ್ಪ ಅಂದ್ರೆ ಟ್ರಿಕ್ಸ್ ಮೂಲಕ ಬಂದಿದ್ದೇನೆ. ಇವತ್ತಿನ ಲೆಸನ್ ಯಾವುದು? ಟ್ರಿಕ್ಸ್ ಮೂಲಕ ಏನಪ್ಪ ಅಂತ ಸರ ಕೆಲವೊಂದು ವಿಶೇಷ ಟ್ರಿಕ್ಸ್ ಕೊಡ್ತಾ ಹೋಗ್ತೀನಿ. ನೀವು ಎಕ್ಸಾಮ್ನಲ್ಲಿ 100% ನಿಮಗೆ ಅಂತಲ್ಲ ಹೆಲ್ಪ್ ಆಗುತ್ತವೆ. ನೀವು ಎಕ್ಸಾಮ್ ಮುಗಿದ ತಕ್ಷಣ ನನಗೆ ಅಂತಲ್ಲ ಕೇಳಬಹುದು, ಸರ್ ನೀವು ಹೇಳಿದ್ರೆ ಸರ್ ನೀವು ಹೇಳಿದ ಬಂದಿದೆ ಅಂತಂತೇಳಿ ನೀವು ನನಗೆ ಕಮೆಂಟ್ ಮೂಲಕ ಅಂತಲ್ಲ ತಿಳಿಸ್ತಾ ಹೋಗ್ತೀರಿ. ನಿಮ್ಮ ಅನಿಸಿಕೆಗಳು ದಯಮಾಡಿ ನನಗೆ ಕಮೆಂಟ್ ಮೂಲಕ ನನ್ನ ಅಕಾಡೆಮಿ ಬಗ್ಗೆ ನೀವು ಹಂಚಿಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂತಲ್ಲ ಸರ ನಮಗೆ 20ನೇ ತಾರೀಕಿನ ನಂತರ SSC GD ಕ್ಲಾಸಸ್ಗಳು ಏನಪ್ಪ ಪ್ರಾರಂಭವಾಗಲಿವೆ. ಯಾರಾದರೂ ನನ್ನ ಅಕಾಡೆಮಿಗೆ ಬಂದು ನೀವು ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಬಹುದು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ರಪ್ಪ ಅಂತ ಸರ 20ನೇ ತಾರೀಕಿಗೆ ಏನಪ್ಪ ಅಂತ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತವೆ, ನೀವು ಬಂದು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ನನ್ನ ಕ್ಲಾಸನ್ನು ನಾನಿವತ್ತು ಪ್ರಾರಂಭ ಮಾಡ್ತೀನಿ. ಓಕೆ, ನೀವು ಇದನ್ನು ಪ್ರಮುಖವಾಗಿ ಏನಪ್ಪ ಅಂದ್ರೆ ನೋಟ್ ಮಾಡ್ಕೊಳ್ಳಿ ಅಂತಂತ ಹೇಳ್ತಾ ನಾನು ಮೊದಲನೇ ಏನಪ್ಪ ಅಂತ ಸರ ಕ್ಲಾಸನ್ನು ನಾನು ಟ್ರಿಕ್ಸ್ ಮೂಲಕ ಏನಪ್ಪ ಅಂದ್ರೆ ಪ್ರಾರಂಭ ಮಾಡ್ತೀನಿ. ಓಕೆ ಸರ್, ಹಾಗಾರಪ್ಪ ಸರ ನಮ್ಮ ಪ್ರತಿಯೊಂದು ಎಕ್ಸಾಮ್ನಲ್ಲಿಪ್ಪ ಅಂತ ಸರ ನಮಗೆ ಕೇಳ್ತಾ ಹೋಗ್ತಾನೆ, ಕೇಳಿದವರಾಗಲಿ ಏನಪ್ಪ ಅಂತ ಸರ ಬಹಳಷ್ಟು ಅಂತಲ್ಲ ಅವರೋಹಣ ಕ್ರಮದಲ್ಲಿ ಕೇಳ್ತಾ ಹೋಗ್ತಾನೆ, ಇಳಿಕೆ ಕ್ರಮದಲ್ಲಿ ಕೇಳ್ತಾ ಹೋಗ್ತಾನೆ ಸರ. ಹಾಗಾರಪ್ಪ ಸರ ನಮಗೆ ಇಲ್ಲಿ ಅಟ್ಮಾಸ್ಫಿಯರ್ ಅಂತ ಬರ್ತದೆ. ಯಾವುದು? ಅಟ್ಮಾಸ್ಫಿಯರ್ ಅಂತ ಬರ್ತದೆ. ಈ ಅಟ್ಮಾಸ್ಫಿಯರ್ದಲ್ಲಿ ಏನಪ್ಪ ಅಂತಾರ ನಮಗೆ ಮುಖ್ಯವಾಗಿ ಏನಪ್ಪ ಅಂದ್ರೆ ವಾತಾವರಣದಲ್ಲಿರುವಂಥ ಅನಿಲಗಳ ಬಗ್ಗೆ ಕೇಳ್ತಾನೆ. ಯಾವುದು? ವಾತಾವರಣದಲ್ಲಿರುವಂಥ ಅನಿಲಗಳ ಬಗ್ಗೆ ಕೇಳ್ತಾನೆ. ಅದಕ್ಕೆ ನಿಮಗೆ ನಾನು ವಿಶೇಷವಾಗಿ ಒಂದು ಕೋಡ್ ಹೇಳಿ ಈಸಿಯಾಗಿ ಅಂತಲ್ಲ ನೆನಪಿಟ್ಕೊಳ್ಳುವಂಥ ಏನಪ್ಪ ಅಂದ್ರೆ ಸರ ಈ ಅನಿಲಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಸರ. ಸವಿಸ್ತಾರವಾಗಿ ನೋಡ್ತಾ ಬನ್ನಿ. ಓಕೆ, ಎಸ್. ಹಾಗಾದ್ರೆ ಸರ ಈ ನಮಗೆ ಭೂಮಿ ಅಂತಂತಿದೆಯಲ್ಲ, ಯಾವುದು? ಇದು ಭೂಮಿ ಅಂತಿದೆ. ಈ ಭೂಮಿ ಮೇಲೆ ಏನಪ್ಪ ಅಂತ ಸರ ನಮಗೆ ಯಾವ್ದಪ್ಪ ಅಂತಕ್ಕೆದಾಗ ಅಂತಲ್ಲ ಸರ ಇಲ್ಲಿ ವಾಯುಮಂಡಲಗಳಂತ ಬರ್ತಾವೆ. ಯಾವುದು? 5 ವಾಯುಮಂಡಲಗಳಂತ ಬರ್ತವೆ. 5 ವಾಯುಮಂಡಲಗಳಲ್ಲಿ ಏನಂತ ಸರ ಸಮರೂಪದ ಪದರಗಳು ಮತ್ತು ಅಸಮರೂಪದ ಪದರಗಳಂತ ಬರ್ತವೆ. ಓಕೆ ಸರ, ಸಮರೂಪದ ಪದರಗಳು ಎಷ್ಟದಪ್ಪ ಅಂತ ಕೇಳಿದಾಗ 3 ಇದಾವೆ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಅಸಮರೂಪದ ಪದರಗಳು ಅಂತಂದೇಳಿ 2 ಇರ್ತಾವೆ. ಓಕೆ, ಎಸ್. ಹಾಗಾದ್ರೆ ಆನ್ಸರ್ ಆಗಿತ್ತಲ್ಲ ಸರ ಯಾವ್ಯಾವ ಸರ್ ಅಂತ ನೋಡ್ಕೊಂಡು ಬಂದಾಗಿತ್ತಲ್ಲ, ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮಿಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್ ಅಂತ ಹೇಳಿ ಸರ್. ಓಕೆ, ಹಾಗಾದ್ರೆ ಸರ ಇಲ್ಲಿ ಟ್ರೋಪೋಸ್ಫಿಯರ್ನಲ್ಲಿ ಏನಪ್ಪ ಅಂತ ಸರ ನಮಗೆ ಕೆಲವೊಂದಿಷ್ಟು ಅನಿಲಗಳು ಬರ್ತವೆ. ಓಕೆ, ಆ ಅನಿಲಗಳಲ್ಲಿ ಯಾವ ಥರ ಏನಪ್ಪ ಅಂತ ನಾವು ನೆನಪಿಸ್ಕೊಳ್ಬೇಕಂತ ಹೇಳಿ ಟ್ರಿಕ್ಸ್ ಮೂಲಕ ಹೇಳ್ತಾ ಹೋಗ್ತೀನಿ. ಓಕೆ, ಎಸ್. ಓಕೆ, ಹಾಗೆ ಸರ ನಮಗೆ ಎಕ್ಸಾಮ್ನಲ್ಲಿ ಅಂದ್ರೆ ಸಾಕಷ್ಟು ಎಕ್ಸಾಮ್ನಲ್ಲಿ ಏನಪ್ಪ ಅಂದ್ರೆ ಕೇಳಿರ್ತೀರಿ ಸರ. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿರಪ್ಪ ಅಂದ್ರೆ ವಾತಾವರಣದಲ್ಲಿ ಹೇರಳವಾಗಿ ಸಿಗುವಂತ ಅನಿಲ ಯಾವುದು ಅಂತ ಕೇಳ್ತಾನೆ ಸರ್. ಯಾವುದು? ವಾತಾವರಣದಲ್ಲಿ ಹೇರಳವಾಗಿ ಸಿಗುವಂತ ಅನಿಲ ಯಾವುದಪ್ಪ ಅಂತ ಕೇಳಿದಾಗ ನಮಗೆ ಗೊತ್ತಿರಬೇಕಾಗತ್ತೆ. ಯಾವುದಪ್ಪ ಅಂತ ಕೇಳಿದಾಗ ನೈಟ್ರೋಜನ್ ಅಂತ ಹೇಳಿ ಸರ್. ಯಾವ್ದು ಸರ್ ಇದ್ರೆ ನೈಟ್ರೋಜನ್ ಅಂತ ಹೇಳಿ ಸರ್. ಸರ್ ಈ ನೈಟ್ರೋಜನ್ ಅನ್ನುವಂತಪ್ಪ ಸರ ಅನಿಲ ಏನಪ್ಪ ಸರ ಕನ್ನಡದಲ್ಲಿ ಏನಂತ ಕರೀತಾರಪ್ಪ ಅಂತ ಕೇಳಿದಾಗ ಸಾರಜನಕ ಅಂತ ಕರೀತಾರೆ ಸರ್. ಏನ್ ಕರೀತಾರೆ ಸರ? ಸಾರಜನಕ ಅಂತ ಹೇಳ್ತಾರ. ಸಾರಜನಕ ಅಂತ ಕರೀತಾರೆ. ಓಕೆ,
ಎಸ್. ಹಾಗಪ್ಪ ಸರ್ ಈ ನೈಟ್ರೋಜನ್ ಅನ್ನೋದು ಏನಪ್ಪ ಸರ್ ವಾತಾವರಣದಲ್ಲಿ ಏನಪ್ಪ ಸರ್ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಕೇಳ್ತಾನೆ ಸರ್. ಕೇಸ್ ನಲ್ಲಿ ಕೂಡ ಅಂತ ಕ್ವಶನ್ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಸರ್ ಈ ವಾತಾವರಣದಲ್ಲಿ ಏನಪ್ಪ ಸರ್ ಎಷ್ಟಿದೆಪ್ಪ ಅಂತ ಕೇಳಿದಾಗ 78%, 78.08%. ಓಕೆ, ಎಷ್ಟಿದೆ ಅಂದ್ರೆ 78.08% ಅಂತೇಳಿ ಸರ್. ಇದನ್ನ ರೌಂಡ್ ಫಿಗರ್ ನಲ್ಲಿ ಕೇಳ್ತಾನೆ. ಏನ್ ಮಾಡ್ತಾನೆ ಇದನ್ನ ರೌಂಡ್ ಫಿಗರ್ ನಲ್ಲಿ ಕೇಳ್ತಾನೆ ಸರ್. ಎಷ್ಟಿದೆಯಪ್ಪ ಅಂತ ಕೇಳಿದಾಗ 78% ಅಂತ ಹೇಳಿ ಸರ್. ಎಷ್ಟು 78% ಅಂತ ಹೇಳಿ. ಓಕೆ, ಹಾಗಾದ್ರೆ ಸರ್ ಈ ನೈಟ್ರೋಜನ್ ಅಪ್ಪ ಅಂತ ಸರ್ ವಾತಾವರಣದಲ್ಲಿ ಹೇರಳವಾಗಿ ಸಿಗುವಂತ ಅನಿಲ ಯಾವುದಪ್ಪ ಅಂತ ಕೇಳಿದಾಗ ನೈಟ್ರೋಜನ್ ಅಂತ ಹೇಳಿ ಸರ್. PC ಎಕ್ಸಾಮ್ ನಲ್ಲಿ ಪರ್ಫೆಕ್ಟ್ ಆಗಿ ಕೇಳ್ತಾ ಹೋಗ್ತಾನೆ ಸರ್. ಇದನ್ನ ಪದೇ ಪದೇ ಕೇಳುವಂತ ಕ್ವಶನ್ ಆಗಿರ್ತದೆ. ನಂತರ ಎರಡನೇ ಅನಿಲ ಯಾವುದಪ್ಪ ಅಂತ ಕೇಳಿದಾಗ ಸರ್ ಈ ಎರಡನೇ ಅನಿಲ ಯಾವುದಪ್ಪ ಅಂತ ಕೇಳಿದಾಗ ಸರ್ ನಮ್ಗೆ ಗೊತ್ತಿರಬೇಕಾಗತ್ತೆ ಆಕ್ಸಿಜನ್ ಅಂತ ಹೇಳಿ ಸರ್. ಯಾವುದು ಆಕ್ಸಿಜನ್. ಆಕ್ಸಿಜನ್ ಅಂತ ಹೇಳಿ ಸರ್. ಇದನ್ನ ನಾವು ಕನ್ನಡದೊಳಗೆ ಏನಪ್ಪ ಸರ್ ಒಂದು ವರ್ಡ್ ಕರಿತೀವಿ ಸರ್. ನಾವು ಎಂತಲ್ಲ ಆಮ್ಲಜನಕ ಅಂತ ಕರಿತೀವಿ ಸರ್. ಇದು ಯಾವ ಸರ್ ಇದು ಆಮ್ಲಜನಕ ಅಂತ ಹೇಳಿ ಸರ್. ಆಮ್ಲಜನಕ ಅಂತ ಕರಿತೀವಿ ಸರ್ ಇದನ್ನು ಸರ್. ಹಾಗಾರಪ್ಪ ಸರ್ ಇದು ವಾತಾವರಣದೊಳಗೆ ಏನಪ್ಪ ಅಂದ್ರೆ ಎಷ್ಟು ಪ್ರಮಾಣ ಇದೆ ಅಂತ ಕೇಳ್ತಾನೆ ಸರ್. ಇದ್ರಿ ಹಾಗಪ್ಪ ಸರ್ ಇದು ಏನಿಲ್ಲ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ 20.94% ಅಂತ ಹೇಳಿ ಸರ್. ಯಾವುದು 20.94% ಅಂತ ಹೇಳಿ ಸರ್. ಹಾಗಪ್ಪ ಸರ್ ಇದು ಆಗ್ತದೆ ಸರ್. ನಾವು ಇದನ್ನ ರೌಂಡ್ ಫಿಗರ್ ನಲ್ಲಿ ಸರ್ ಏನಂತ ಕರಿತೀವಪ್ಪ ಅಂತ ಕೇಳಿದಾಗ ಇಲ್ಲಿ 21% ಅಂತ ಕರಿತೀವಿ ಸರ್. ಇದನ್ರಿ ಯಾವ ಸರ್ ಇದು 21% ಅಂತ ಹೇಳಿ ಸರ್. ಬಹಳ ಮುಖ್ಯವಾದಂತಪ್ಪ ಸರ್ ಆಮ್ಲಜನಕ ಅಂತ ಗೊತ್ತಿರಬೇಕಾಗತ್ತೆ ಸರ್. ಇದು ವಾತಾವರಣದಲ್ಲಿ ಎಷ್ಟಿದೆಯಪ್ಪ ಅಂತ ಕೇಳಿದಾಗ ಅಕ್ಯುರೇಟ್ ಕೇಳಿದ್ರೆ 20.94% ಅಂತ ಹೇಳಿ ಸರ್. ಇದನ್ನೇನಪ್ಪ ಅಂತ ರೌಂಡ್ ಫಿಗರ್ ನಲ್ಲಿ ಕೇಳಿದ್ರಪ್ಪ ಅಂತ ಸರ್ 21% ಅಂತ ಸರ್. ಆಮ್ಲಜನಕದ ಮೇಲೆ ಅಂತ ಸರ್ ಪ್ರತಿ ಎಕ್ಸಾಮ್ ನಲ್ಲಿ ಪದೇ ಪದೇ ಕೇಳ್ತಾ ಹೋಗ್ತಾನೆ ಸರ್. ಸರ್ ಈ ಆಮ್ಲಜನಕದ ಬಗ್ಗೆ ಸರ್ ಮತ್ತೆ ಏನ್ ಗೊತ್ತಿರಬೇಕಾಗತ್ತಪ್ಪ ಅಂತ ಕೇಳಿದಾಗ ಸರ್ ಇದರ ಪರಮಾಣು ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದಾಗ 8 ಅಂತ ಹೇಳಿ ಸರ್. ಪರಮಾಣು ರಾಶಿ ಎಷ್ಟಪ್ಪ ಅಂತ ಕೇಳಿದಾಗ 16 ಅಂತಂದ್ರೆ ಸರ್. ಸರ್ ಹಾಗಾದ್ರೆ ಈ ಆಮ್ಲಜನಕ ಪಂತ್ಲ ಸಂಶೋಧಿಸಿದವರು ಯಾರು ಅಂತ ಕೇಳ್ತಾ ಹೋಗ್ತಾನೆ ಸರ್. ಯಾರಪ್ಪ ಅಂತಲ್ಲ ಯಾರು ಜೋಸೆಫ್ ಪ್ರಿಸ್ಟ್ಲಿ ಅಂತ ಹೇಳಿ ಸರ್. ಯಾರು ಸರ್ ಇವರು ಜೋಸೆಫ್ ಪ್ರಿಸ್ಟ್ಲಿ ಅಂತ ಸಾಕಷ್ಟು ಎಕ್ಸಾಮ್ ನಲ್ಲಿ ಕೇಳಿದಾನೆ ಸರ್. ನೀಟಾಗಿ ತಿಳ್ಕೊಳ್ಳಿ ಸರ್. ನಮಗೆ ಎಕ್ಸಾಮ್ ನಲ್ಲಿ ಅನಿಲಗಳ ಮೇಲೆ 1 ಅಥವಾ 2 ಎಂತಪ್ಪ ಅಂದ್ರೆ ಅಂಕಗಳು ಬರ್ತಾವ ಅಂತಪ್ಪ ಸರ್ ನಿಮಗೆ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಸರ್ ನಂತರ ಏನಪ್ಪ ಅಂದ್ರೆ ಸರ್ ಇಲ್ಲಿ ಪ್ರಮುಖವಾಗಿರಪ್ಪ ಸರ್ ಈ ಆಮ್ಲಜನಕ ಅನ್ನೋದೇನಪ್ಪ ಸರ್ ಕೆಲವೊಂದಿಷ್ಟು ವಿಶ್ಲೇಷಣೆ ಮಾಡ್ತೀನಿ ಸರ್ ನಿಮಗೆ. ಹಾಗಪ್ಪ ಸರ್ ಇಲ್ಲಿ ಪ್ರಮುಖವಾಗಿ ಆಮ್ಲಜನಕ ಏನಪ್ಪ ಸರ್ ಭೂಮಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಕೇಳ್ತಾನೆ ಸರ್. ಭೂಮಿಯಲ್ಲಿ ಎಷ್ಟು ಪ್ರಮಾಣ ಇದೆ ಅಂತ ಕೇಳಿದಾಗ 46% ಅಂತ ಗೊತ್ತಿರಬೇಕಾಗತ್ತೆ ಸರ್. ಎಷ್ಟು ಸಂಖ್ಯೆ 46% ಅಂತ ಗೊತ್ತಿರಬೇಕಾಗತ್ತೆ ಸರ್. ಹಾಗಾರಪ್ಪ ಸರ್ ಮಾನವನ ದೇಹದಲ್ಲಿ ಏನಪ್ಪ ಅಂದ್ರೆ ಹೇರಳವಾಗಿ ಸಿಗುವಂತ ಅನಿಲ ಯಾವುದು ಅಂತ ಕೇಳ್ತಾನೆ. ಮಾನವನ ದೇಹದಲ್ಲಿ ಹೇರಳವಾಗಿ ಸಿಗುವಂತ ಅನಿಲ ಯಾವ್ದಪ್ಪ ಅಂತ ಕೇಳಿದಾಗ ಆಮ್ಲಜನಕ ಅಂತ ಗೊತ್ತಿರಬೇಕಾಗತ್ತೆ ಸರ್. ಆಮ್ಲಜನಕದ ಪ್ರಮಾಣ ಎಷ್ಟಿರ್ತದಪ್ಪ ಅಂತ ಕೇಳಿದಾಗ ಸರ್ ನಮಗೆ ಗೊತ್ತಿರಬೇಕಾಗತ್ತೆ ಸರ್. ನಮಗೆ 65% ಅಂತ ಗೊತ್ತಿರಬೇಕಾಗತ್ತೆ. ಎಷ್ಟಾಯ್ತು 65% ಏನಪ್ಪ ಸರ್ ನಮಗೆ ಸರ್ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಸರ್ ಐ ಆಮ್ ಸೋ ಸಾರಿ, ನಾನು ನೈಟ್ರೋಜನ್ ಬಗ್ಗೆ ಹೋಗ್ತಿದ್ದೆ ಸರ್. ಐ ಆಮ್ ಸಾರಿ, ನಿಮಗೆ ಕ್ಷಮೆ ಇರಲಿ, ನನಗೆ ಕ್ಷಮೆ ಇರಲಿ ಸರ್. ಓಕೆ, 46% ಏನಪ್ಪ ಅಂದ್ರೆ ಭೂಮಿಯಲ್ಲಿ ಕಂಡು ಬರ್ತದೆ ಸರ್. ವಾತಾವರಣದಲ್ಲಿ ಎಷ್ಟಿದೆಪ್ಪ ಅಂತ ಕೇಳಿದಾಗ 20.94 ಅಂತ ಹೇಳಿ ಸರ್. ರೌಂಡ್ ಫಿಗರ್ ನಲ್ಲಿ 20 ಅಂತಪ್ಪ ಅಂತ ಗೊತ್ತಿರಬೇಕಾಗತ್ತೆ ಸರ್. ಭೂಮಿಯಲ್ಲಿ ಎಷ್ಟಿದೆಪ್ಪ ನಮ್ಮ ದೇಹದಲ್ಲಿ ಎಷ್ಟಿದೆಪ್ಪ ಅಂತ ಕೇಳಿದಾಗ ಸರ್ ಇಲ್ಲಿ 65% ಅಂತ ಗೊತ್ತಿರಬೇಕಾಗತ್ತೆ ಸರ್. ಇದನ್ನ ಕ್ವಶನ್ಗಳು ಯಾವ ತರ ಮಾಡ್ತಾರಪ್ಪ ಅಂತ ಕೇಳಿದಾಗ ಸರ್ ಮಾನವನ ದೇಹದಲ್ಲಿ ಹೇರಳವಾಗಿ ಸಿಗುವಂತ ಅನಿಲ ಯಾವ್ದು ಅಂತ ಕೇಳ್ತಾನೆ ಸರ್. ನಮಗೆ ಅಂತಲ್ರಿ ಗೊತ್ತಿರಬೇಕಾಗತ್ತೆ ಆಮ್ಲಜನಕ ಅಂತಾರೆ. ಭೂಮಿಯಲ್ಲಿ ಹೇರಳವಾಗಿ ಸಿಗುವಂತ ಅನಿಲ ಯಾವ್ದಪ್ಪ ಅಂತ ಕೇಳಿದಾಗ ಸರ್ ಆಮ್ಲಜನಕ ಅಂತ ಹೇಳಿ ಸರ್. ಓಕೆ ಸರ್, ಇದು ಒಂದು ಅಲೋಹವಾಗಿರ್ತದೆ ಸರ್. ನಾನು ಅಪ್ಲೈಡ್ ಕೆಮಿಸ್ಟ್ರಿ ಮಾಡುವಾಗ ಅಂತಲ್ಲ ನಾನು ಹೇಳ್ತಾ ಹೋಗ್ತೀನಿ ಸರ್ ಇದನ್ನ ಸರ್. ಹಾಗಪ್ಪ ಸರ್ ಇದೇನಪ್ಪ ಸರ್ ನಾವೆಲ್ಲ ಅಪ್ಲೈಡ್ ಕೆಮಿಸ್ಟ್ರಿ ಏನಪ್ಪ ಅಂತ ಅಪ್ಲೈಡ್ ಅಂದ್ರೆ ಕೆಮಿಸ್ಟ್ರಿ ಅಂತ ಹೇಳ್ತಾ ಹೋಗ್ತೀನಿ ಸರ್. ಅಂದ್ರೆ ಹಾಗಪ್ಪ ಸರ್ ಪ್ರಮುಖವಾಗಿರಪ್ಪ ಸರ್ ನಮಗೆ ಸರ್ ಈ ಆಮ್ಲಜನಕದ ಬಗ್ಗೆ ಅಂತ ಗೊತ್ತಿರಬೇಕಾಗತ್ತೆ ಸರ್. ಇದು ವಾತಾವರಣ ಏನಪ್ಪ ಸರ್ ಎರಡನೇ ಅನಿಲ ಯಾವ್ದಪ್ಪ ಅಂತ ಕೇಳಿದಾಗ ಆಮ್ಲಜನಕ ಅಂತ ಗೊತ್ತಿರಬೇಕಾಗತ್ತೆ ಸರ್. ಮೂರನೇ ಅನಿಲ ಯಾವ್ದು ಅಂತ ಕೇಳ್ತಾನೆ ಸರ್. ನಮಗೆ ಮೂರನೇ ಅನಿಲ ಯಾವ್ದಪ್ಪ ಅಂತ ಕೇಳಿದಾಗ ಸರ್ ಯಾವ್ದಪ್ಪ ಅಂತ ಕೇಳಿದಾಗ ಆರ್ಗಾನ್ ಅಂತ ಹೇಳಿ ಸರ್. ಯಾವ ಸರ್ ಇದ್ರೆ ಆರ್ಗಾನ್ ಅಂತ ಹೇಳಿ ಸರ್. ಹಾಗಪ್ಪ ಸರ್ ಇದನ್ನ ಆರ್ಗಾನ್ ಅಂತ ಕರಿತೀವಿ ಸರ್ ಅವ್ರಿ. ಇದು ಸರ್ ವಾತಾವರಣದೊಳಗೆ ಎಷ್ಟಿದೆಪ್ಪ ಅಂತ ಸರ್ 0.95% ಸರ್. ಎಷ್ಟಿದೆ ಸರ್ 0.95% ಅಂತ ಗೊತ್ತಿರಬೇಕಾಗತ್ತೆ ಸರ್. ನಂತರ ಏನಪ್ಪ ಸರ್ ಸರ್ ಇಲ್ಲಿ
ವಾತಾವರಣದಲ್ಲಿ ಏನಪ್ಪಾ ಅಂತಾರೆ ಇಲ್ಲಿ ಒಂದು ಕ್ವಶನ್ ಸೃಷ್ಟಿ ಮಾಡ್ತಾರೆ ಸರ್. ವಾತಾವರಣದಲ್ಲಿ ಏನಪ್ಪಾ ಅಂದ್ರೆ ಜಡ ವಾತಾವರಣವನ್ನು ಸೃಷ್ಟಿಸುವ ಅನಿಲ ಯಾವುದು ಅಂತ ಕೇಳ್ತಾನೆ ಸರ್. ಆರ್ಗನ್ ಅಂತ ಗೊತ್ತಿರಬೇಕಾಗತ್ತೆ ಸರ್. ಆರ್ಗನ್ ಹಲವಾರು ಏನಪ್ಪಾ ಅಂದ್ರೆ ಸರ್ ಹಲವಾರು ಏನಪ್ಪಾ ಅಂದ್ರೆ ಇದರಲ್ಲಿ ಲೈಟರ್ಗಳಲ್ಲಿ ಬಳಸ್ತಾರೆ ಸರ್, ಛಾಯಾವಾತಗಳಲ್ಲಿ ಬಳಸ್ತಾರೆ ಅಂತ ಗೊತ್ತಿರಬೇಕಾಗತ್ತೆ ಸರ್, ಇಂಡಿಕೇಟರ್ಗಳಲ್ಲಿ ಬಳಸ್ತಾರೆ ಅಂತ ಗೊತ್ತಿರಬೇಕಾಗತ್ತೆ, ಗಣಿಗಾರಿಕೆಯಲ್ಲಿ ಬಳಸ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಸರ್ ನಮಗೆ ಸರ್ ನಂತರ ಏನಪ್ಪಾ ಸರ್ ಯಾವ್ದಪ್ಪ ಅಂತ ಕೇಳಿದಾಗ ಇಲ್ಲಿ ಪ್ರಮುಖವಾದಂತಹ ಅನಿಲ ನಾಲ್ಕನೇ ಅನಿಲ ಯಾವ್ದಪ್ಪ ಅಂತ ಕೇಳಿದಾಗ ನಮಗೆ ಗೊತ್ತಿರಬೇಕಾಗತ್ತೆ ಯಾವ್ದಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿ ಸರ್. ಯಾವ ಸರ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿ ಸರ್. ಕಾರ್ಬನ್ ಡೈಆಕ್ಸೈಡ್ ಅಂತ ಗೊತ್ತಿರಬೇಕಾಗತ್ತೆ ಸರ್. ಇದನ್ನ ಕನ್ನಡದಲ್ಲಿ ಇಂಗಾಲದ ಡೈಆಕ್ಸೈಡ್ ಅಂತ ಹೇಳ್ತಾರೆ ಸರ್. ಇದನ್ನ ಏನ್ ಹೇಳ್ತಾರೆ ಸರ್? ಇದನ್ನ ಇಂಗಾಲದ ಡೈಆಕ್ಸೈಡ್ ಅಂತ ಹೇಳ್ತಾರೆ. ಇಂಗಾಲದ ಡೈಆಕ್ಸೈಡ್ ಅಂತ ಗೊತ್ತಿರಬೇಕಾಗತ್ತೆ ಸರ್. ಹಾಗಾದ್ರೆ ಸರ್ ನಿಮ್ಗೆ ಸರ್ ಇದು ವಾತಾವರಣದೊಳಗೆ ಎಷ್ಟಿದೆಪ್ಪ ಅಂತ ಕೇಳಿದಾಗ ಸರ್ ನೋಡ್ಕೊಳ್ಳಿ ಸರ್. ಇದೇನಪ್ಪ ಅಂತ ಸರ್ ಸ್ವಲ್ಪ ನೀವು ಸರ್ ಇದು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ ಸರ್. ಹೊಸ NCERT ಬುಕ್ ನಲ್ಲಿ ಸರ್ ಸರ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಕೇಳಿದಾಗ 0.03% ಅಂತ ಕೊಟ್ಟಿದ್ದಾನೆ ಸರ್. ನಂತರ ಏನಪ್ಪ ಸರ್ ಈಗಿರುವಂತಪ್ಪ ಅಂತ ಸರ್ ಬುಕ್ ನಲ್ಲಿ ಸರ್ ಸರ್ 0.04% ಅಂತ ಸರ್ ತೋರಿಸ್ತಾ ಇದೆ ಸರ್. ಇದನ್ನ ಏನಿಲ್ಲ ನೀಟಾಗಿ ನೋಡ್ಕೊಳ್ಳಿ ಸರ್ ಇದನ್ನು. ಓಕೆ ಸರ್. ವಾತಾವರಣ ಏನಪ್ಪಾ ಅಂದ್ರೆ ಎಷ್ಟು ಪರ್ಸೆಂಟ್ ಇದೆಪ್ಪ ಅಂದ್ರೆ 0.03% ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ 0.04% ಏನಪ್ಪಾ ಅಂತ ಸರ್ ಈ ಎರಡನೇ ಏನಪ್ಪಾ ಸರ್ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ಸರ್. ಸರ್ ಹಾಗಪ್ಪ ಸರ್ ಈ ಅನಿಲಗಳನ್ನ ಸರ್ ನಾವು ಯಾವ ತರ ನೆನಪಿಟ್ಕೋಬೇಕು ಸರ್? ಈ ಅನಿಲಗಳೇನಪ್ಪ ಅಂದ್ರೆ ನೆನಪಿಟ್ಕೋಬೇಕಾಗತ್ತೆ. ನಾವೆಲ್ಲ ಹಳ್ಳಿಯಿಂದ ಬಂದಂತ ವಿದ್ಯಾರ್ಥಿಗಳಾಗಿರ್ತೀವಿ. ಯಾಕಂದ್ರೆ ಸರ ನಮ್ಮ ಮನೆಯಲ್ಲಿ ಏನಪ್ಪ ಅಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ನಾವು AC ಬಳಸುವುದಿಲ್ಲ. ಹಾಗಪ್ಪ ಸರ ಇದನ್ನ ನೆನಪಿಟ್ಕೊಳ್ಳೋದು ಯಾವ ತರಪ್ಪ ಅಂತ ಕೇಳಿದಾಗ ನೀವು ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಸರ್. ನೋ AC ಅಂತಂದ್ರೆ ಸರ್ ಯಾವ ಸರ ನೋ AC ಅಂತಂದ್ರೆ ಸರ್ ಕೋಟ್ ನೆನಪಿಟ್ಕೊಳ್ಳಿ ಸರ್. ಯಾವುದು ನೋ AC ಅಂತಂದ್ರೆ ಸರ್. ಓಕೆ ಸರ್. ನೋ AC ಸಿಂಪಲ್ ಆಗಿ ನೆನಪಿಟ್ಕೊಳ್ಳಿ. ಅರೆ ಎನ್ ಅಂದ್ರೆ ನೈಟ್ರೋಜನ್ ಅಂತ ಹೇಳಿ, O ಅಂದ್ರೆ ಆಕ್ಸಿಜನ್ ಅಂತ ಹೇಳ್ತಾರೆ, A ಅಂದ್ರೆ ಏನಪ್ಪಾ ಅಂದ್ರೆ ಆರ್ಗನ್ ಅಂತ ಹೇಳ್ತಾರೆ, C ಅಂದ್ರೆ ಏನಪ್ಪಾ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತಾರೆ. ಓಕೆ ಸರ್. ಓಕೆ ಮೊದಲನೇ ಏನಪ್ಪಾ ಅಂತ ನಮಗೆ ಸರ್ ಇದು ಕೋಡ್ ಆಗಿರುತ್ತದೆ ಸರ್. ಸರ್ ನಂತರ ಸರ್ ಎರಡನೇದು ಯಾವುದು ಸರ್ ಅಂತ ಕೇಳಾಗಿರ್ತದೆ ಸರ್. ನೋಡಿ ತಿಳ್ಕೊಂಡಿಲ್ಲ. ಒಂದೇದು ಯಾವುದು ಮನೆಯಪ್ಪ ಅಂದ್ರೆ ಸರ್ ನಮಗೆ ಸರ್ ವಾತಾವರಣದಲ್ಲಿ ಇರುವಂತಹ ಅನಿಲಗಳನ್ನ ನೆನಪಿಸಿಕೊಳ್ಳೋದು ಯಾವ್ದಪ್ಪ ಅಂತ ಕೇಳಿದಾಗ ನೋ AC ಅಂತ ಹೇಳಿ. ಓಕೆ ಸರ್. ನಂತರ ಏನಪ್ಪಾ ಸರ ನಮಗೆ ಮತ್ತೆ ಕೇಳ್ತಾ ಬರ್ತಾನೆ ಸರ ಮಾನವನ ದೇಹದಲ್ಲಿರುವಂತಹ ಹೇರಳವಾಗಿರುವಂತಹ ಧಾತುಗಳನ್ನು ಕ್ರಮವಾಗಿ ಜೋಡಿಸಿರಿ ಅಂತ ಕೇಳ್ತಾನೆ ಸರ. ಮಾನವನ ದೇಹದಲ್ಲಿ ಹೇರಳವಾಗಿರುವಂತಹ ಏನಪ್ಪಾ ಸರ ಧಾತುಗಳೇನಪ್ಪ ಸರ ಅಥವಾ ಎಲಿಮೆಂಟ್ಗಳೇನಪ್ಪ ಸರ ಜೋಡಿಸಿ ಅಂತಂದು ಕೇಳ್ತಾನೆ ಸರ. ಹಾಗಪ್ಪ ಸರ್ ನಮಗೆ ಸರ ಕಷ್ಟಕರವಾದಂತ ಏನಪ್ಪ ಸರ ಸಂಗತಿ ಆಗ್ಬಿಡ್ತಾನೆ ಸರ. ಅವರೋಹಣ ಕ್ರಮದಲ್ಲಿ ಕೇಳ್ತಾ ಹೋಗ್ತಾನೆ ಸರ. ಹಾಗಪ್ಪ ಸರ್ ನಮಗೆ ಸರ ಗೊತ್ತಿರಬೇಕಾಗತ್ತೆ ಸರ್ ನಮಗೆ ಏನಪ್ಪಾ ಅಂತ ಕೇಳಿದಾಗ ಸರ್ ಎರಡನೇದು ಏನಪ್ಪಾ ಸರ ನಮಗೆ ಸರ್ ಮಾನವನ ದೇಹದಲ್ಲಿ ಹೇರಳವಾಗಿ ಸಿಗುವಂತಹ ಧಾತುಗಳಂತ ಹೇಳಿದಾಗ ನಿಮ್ಗೆ ಗೊತ್ತಿರಬೇಕು ಏನ್ ಸರ್ ಇದು ಅಂತ ಕೇಳಿದಾಗ ಅಕ್ಕ ಹನಿ ಕಾಫಿ. ಓಕೆ ಏನಪ್ಪಾ ಅಂತ ಕೇಳಿದಾಗ ಓಕೆ ಸರ್ ಅಕ್ಕ ಹನಿ ಕಾಫಿ ಅಂತ ಹೇಳಿ ಸರ್ ಕೋಡ್ ಏನಾಗಿರುತ್ತೆ ಸರ್ ಇದಕ್ಕೆ ಅಕ್ಕ ಹನಿ ಕಾಫಿ ಅಂತ ಹೇಳಿ ಗೊತ್ತಿರಬೇಕಾಗತ್ತೆ. ಎಸ್ ಹಾಗಪ್ಪ ಸರ್ ನಮಗೆ ಸರ್ ಇದನ್ನ ಯಾವ ತರ ಬರೀದು ಸರ್ ಅಂತ ಕೇಳಿದಾಗ ಸರ ನೆನಪಿಡ್ಬೇಕಾಗತ್ತೆ. ಹಾಗಪ್ಪ ಸರ್ ನಮಗೆ ಸರ ಅ ಅಂದ್ರೆ ಏನಪ್ಪ ಅಂತ ಕೇಳಿದಾಗ ಸರ ಅ ಅಂದ್ರೆ ಅಂದ್ರೆ ಆಕ್ಸಿಜನ್ ಅಂತ ಹೇಳಿ ಸರ. ಯಾವ ಸರ್ ಅಂದ್ರೆ ಆಕ್ಸಿಜನ್ ಅಂತ ಹೇಳಿ ಸರ. ಓಕೆ ಸರ್. ಕಾ ಅಂದ್ರೆ ಏನಪ್ಪ ಅಂತ ಕೇಳಿದಾಗ ಕ್ಯಾಲ್ಸಿಯಂ ಅಂತ ಹೇಳಿ ಸರ. ಯಾವ ಸರ ಕ್ಯಾಲ್ಸಿಯಂ ಅಂತ ಹೇಳಿ ಸರ. ಕ್ಯಾಲ್ಸಿಯಂ ಅಂತ ಹೇಳಿ ಸರ. ಸರ್ ಈ ಮಾನವನ ದೇಹದಲ್ಲಿ ಸರ ನಮಗೆ ಸರ ಎಲುಬುಗಳಲ್ಲಿ ಸರ ಅತ್ಯಂತ ಹೇರಳವಾಗಿರೋದು ಯಾವ್ದಪ್ಪ ಅಂತ ಕೇಳಿದಾಗ ಕ್ಯಾಲ್ಸಿಯಂ ಅಂತ ಹೇಳಿ ಸರ್. ಈ ಕ್ಯಾಲ್ಸಿಯಂ ಎಷ್ಟು ಪ್ರಮಾಣದಲ್ಲಿ ಇರ್ತದಪ್ಪ ಅಂತ ಕೇಳಿದಾಗ 80% ಅಂತ ಗೊತ್ತಿರಬೇಕಾಗತ್ತೆ ಸರ್. ಸರ್ ನಂತರ ಯಾವ್ದಪ್ಪ ಅಂತ ಕೇಳಿದಾಗ ಸರ್ ಮೂರನೇದು ಏನಪ್ಪ ಸರ ಹ ಅಂದ್ರೆ ಹೈಡ್ರೋಜನ್ ಅಂತ ಹೇಳಿ ಸರ್. ಯಾವ ಸರ ಹ ಅಂದ್ರೆ ಹೈಡ್ರೋಜನ್ ಅಂತ ಹೇಳಿ ಸರ್. ಹ ಅಂದ್ರೆ ಹೈಡ್ರೋಜನ್ ಅಂತ ಹೇಳಿ ಸರ್. ನಾ ಅಂದ್ರೆ ಸರ ನೈಟ್ರೋಜನ್ ಅಂತ ಗೊತ್ತಿರಬೇಕಾಗತ್ತೆ. ನಾ ಅಂದ್ರೆ ಸರ್ ನಮಗೆ ನೈಟ್ರೋಜನ್ ಅಂತ ಸರ. ನೈಟ್ರೋಜನ್ ಅಂತ ಸರ ನೈಟ್ರೋಜನ್ ಅಂತ ಗೊತ್ತಿರಬೇಕಾಗತ್ತೆ. ಎಷ್ಟಂದ್ರೆ ಕಾ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಸರ. ಕಾ ಅಂದ್ರೆ ಸರ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಅಂತ ಸರ.
ಇದು ಏನಪ್ಪಾ ಅಂದ್ರೆ ಅಪ್ಲೈಡ್ ಕೆಮಿಸ್ಟ್ರಿ ನೋಡ್ಕೊಂಡು ಸರ ಪ್ರಾಣಿಗಳ ವಾಸನೆಯಿಂದ ಬಿಡುಗಡೆಯಾಗುವ ಅನಿಲ ಯಾವ್ದು ಅಂತ ಕೇಳ್ತಾನೆ ಸರ ಕಾರ್ಬನ್ ಡೈಆಕ್ಸೈಡ್ ಅಂತ ಗೊತ್ತಿರಬೇಕಾಗತ್ತೆ ಸರ. ಎಂತಲಪ್ಪ ಅಂತಲ್ಲ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಅಂತಲ್ಲ ಬಳಸಿಕೊಳ್ಳುವ ಪ್ರಮುಖ ಅನಿಲ ಯಾವ್ದು ಅಂತ ಕೇಳ್ತಾನೆ ಸರ್ ನಮಗೆ ಕಾರ್ಬನ್ ಡೈಆಕ್ಸೈಡ್ ಅಂತ ಗೊತ್ತಿರಬೇಕಾಗತ್ತೆ ಸರ. ಅದೇ ತರ ಅಂದ್ರೆ ರಾತ್ರಿ ಹೊತ್ತಿನಪ್ಪ ಅಂದ್ರೆ ಸರ ಗಿಡಗಳು ಯಾವ ಅನಿಲನ ಬಿಡುಗಡೆ ಮಾಡ್ತಾವ ಅಂತ ಕೇಳ್ತಾನೆ ಸರ ಕಾರ್ಬನ್ ಡೈಆಕ್ಸೈಡ್ ಅಂತ ಗೊತ್ತಿರಬೇಕಾಗತ್ತೆ ಸರ. ಓಕೆ ಸರ್, ಇನ್ನೂ ಏನಪ್ಪ ಅಂದ್ರೆ ಇಂಥ ಹಲವು ಏನಪ್ಪ ಅಂತ ನಾವೇನಲ್ಲ ಸರ ನಾವು ಅಪ್ಲೈಡ್ ಕೆಮಿಸ್ಟ್ರಿ ಏನಪ್ಪ ಅಂದ್ರೆ ಇಂತಲ್ಲ ನೋಡ್ತಾ ಹೋಗ್ತೀವಿ. ಓಕೆ ಸರ್, ನಂತರ ಏನಪ್ಪ ಅಂತ ನಮ್ಗೆ ಕೇಳಿದಾಗ ಎಂತಲ್ಲ ಸರ ಇಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ಪಿ ಅಂದ್ರೆ ಏನಪ್ಪ ಅಂತ ಕೇಳಿದಾಗ ಎಂತಲ್ಲ ಸರ ಪಿ ಅಂದ್ರೆ ಏನಪ್ಪ ಅಂದ್ರೆ ಫಾಸ್ಫರಸ್ ಅಂತ ಹೇಳಿ ಸರ ಅಥವಾ ಬಿಳಿ ರಂಜಕ ಅಂತ ಕರಿತೀವಿ ಸರ್. ನೋಡಿ ಫಾಸ್ಫರಸ್ ಅಥವಾ ಏನಪ್ಪ ಅಂತ ಸರ ಬಿಳಿ ರಂಜಕ ಅಂತ ಕರಿತೀವಿ ಸರ್. ನಾವು ಎಂತಲ್ರಿ ಫಾಸ್ಫರಸ್ ಅಂತ ಸರ. ಓಕೆ ಸರ್, ಬಿಳಿ ರಂಜಕ ಅಂತ ಹೇಳಿ ಸರ್. ಸರ್ ನಮಗೆ ಈ ಬೋನ್ಸ್ ಅಂತ ಇರ್ತದೆ ಗೊತ್ತಾ ಸರ್, ಈ ಬೋನ್ಸ್ ಅಲ್ಲಿ ಏನಪ್ಪಾ ಅಂತ ಸರ್ ನಮಗೆ ಅಂತ ಸರ್ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಗಳಿಂದ ಏನಪ್ಪಾ ಅಂದ್ರೆ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ ಸರ್. ಸರ್ ಇದು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಏನಪ್ಪಾ ಅಂತ ಇರೋದ್ರಿಂದ ಏನಪ್ಪಾ ಅಂದ್ರೆ ಮೂಳೆಗಳು ಏನಪ್ಪಾ ಅಂತ ದೃಢವಾಗಿ ಏನಪ್ಪಾ ಅಂದ್ರೆ ನಮಗೆ ಆಕಾರಗಳನ್ನು ನೀಡ್ತಾವ ಅಂತ ಗೊತ್ತಿರಬೇಕಾಗತ್ತೆ ಸರ್. ನಡವಳಿಕೆಗಳ ಬಗ್ಗೆ ಏನಪ್ಪಾ ಸರ್ ಎಂತಲ್ಲ ಸರ ಇವೇನಪ್ಪ ಅಂತ ಬೋನ್ಸ್ ಏನಪ್ಪಾ ಅಂತ ನಮ್ಗೆ ತಿಳಿಸ್ಕೊಡ್ತಾವ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಸರ ಮಾನವನ ದೇಹದಲ್ಲಿ ಏನಪ್ಪಾ ಸರ 206 ಮೂಳೆಗಳಿದಾವ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಸರ್ ಏನಲ್ಲ ಸರ ಪ್ರತಿಯೊಂದು ಮೂಳೆಗಳ ಬಗ್ಗೆ ಏನಪ್ಪಾ ಅಂತ ಸರ ನಾವು ಅಂತ ಅರಿತುಕೊಳ್ಳಬೇಕಾಗತ್ತೆ. ಹಾಗಪ್ಪ ಸರ್ ಏನಲ್ಲ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಸರ ನಮ್ಮ ದೇಹದಲ್ಲಿ ಏನಪ್ಪಾ ಸರ್ ಏನಲ್ಲ ಸರ ನಮ್ಮ ಏನಪ್ಪಾ ಸರ ಈ ಕೈಯಲ್ಲಿ ಎಷ್ಟು ಮೂಳೆಗಳಿದಾವಪ್ಪ ಅಂತ ಕೇಳಿದಾಗ 30 ಮೂಳೆಗಳು ಅಂತ ಸರ. ಕಾಲಿನಲ್ಲಿ ಎಷ್ಟು ಮೂಳೆಗಳಿದಾವಪ್ಪ ಅಂತ ಕೇಳಿದಾಗ 30 ಮೂಳೆಗಳು ಅಂತ ಗೊತ್ತಿರಬೇಕಾಗತ್ತೆ ಸರ. ಹಾಗಪ್ಪ ಅಂತ ಸರ ರಿಪ್ ಗೇಜ್ ಅಂತ ಸರ ಇವು 12 ಜೊತೆ ಇರ್ತಂತ ಗೊತ್ತಿರಬೇಕಾಗತ್ತೆ ಸರ್. ನಮ್ಗೆ ಕೇಳ್ತಾ ಹೋಗ್ತಾನೆ ಸರ ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡ ಮೂಳೆ ಯಾವುದು ಅಂತ ಕೇಳ್ತಾನೆ. ಹಾಗಪ್ಪ ಅಂತ ಸರ ಫೀಮರ್ ಅಂತ ಹೇಳಿ ಸರ. ಸರ್ ಫೀಮರ್ ಆಪ್ಷನ್ಸ್ ನಲ್ಲಿ ಇಲ್ಲ ಅಂದ್ರಪ್ಪ ಅಂತ ಸರ ಟಿಬಿಯಾ ಅನ್ನುವಂತ ಮೂಳೆ ಇರ್ತದೆ ಸರ. ಸರ್ ಟಿಬಿಯಾ ಆಪ್ಷನ್ ಅಲ್ಲಿ ಇದ್ರಲ್ಲಪ್ಪ ಅಂತ ಸರ ಫಿಬುಲಾ ಅನ್ನುವಂತ ಆಪ್ಷನ್ಸ್ ಇರ್ತಂತ ಗೊತ್ತಿರಬೇಕಾಗತ್ತೆ ಸರ್. ಹಾಗಪ್ಪ ಅಂದ್ರೆ ಒಂದು ಕೈಯಲ್ಲಿ ಇರುವಂತಹ ಮೂಳೆಗಳು ಯಾವ ಸರಪ್ಪ ಅಂತ ಕೇಳಿದಾಗ ಒಂದೇ ನಮಗೆ ಎಂತಲಪ್ಪ ಅಂದ್ರೆ ಹ್ಯೂಮರಸ್ ಅಂತ ಗೊತ್ತಿರಬೇಕಾಗತ್ತೆ, ರೇಡಿಯಸ್ ಅಂತ ಗೊತ್ತಿರಬೇಕಾಗತ್ತೆ, ಅಲ್ನಾ ಅಂತ ಗೊತ್ತಿರಬೇಕಾಗತ್ತೆ, ಕಾರ್ಪ್ಲಸ್ ಅಂತ ಗೊತ್ತಿರಬೇಕಾಗತ್ತೆ, ಮೆಟಾಕಾರ್ಪ್ಲಸ್ ಅಂತ ಹೇಳಿದ್ರೆ ಪೆಲಿಂಜಸ್ ಅಂತ ಹೇಳಿದ್ರೆ. ಟೋಟಲ್ ಏನಪ್ಪ ಅಂದ್ರೆ 30 ಮೂಳೆಗಳು ಏನಪ್ಪ ಅಂದ್ರೆ ಮಾನವನ ದೇಹದಲ್ಲಿ ಸಾರಿ ಒಂದು ಕೈಯಲ್ಲಿ ಏನಪ್ಪ ಅಂದ್ರೆ ಮೂಳೆಗಳು ಕಂಡು ಬರ್ತಾವ ಅಂತ ಗೊತ್ತಿರಬೇಕಾಗತ್ತ ಸರ್. ಅತ್ಯಂತ ಸುಂದರವಾದ ಮಾನವನ ದೇಹದಲ್ಲಿ ಅತ್ಯಂತ ಸುಂದರವಾದ ಮೂಳೆ ಯಾವ್ದು ಅಂತ ಕೇಳ್ತಾ ಸರ್. ಹಾಗಪ್ಪ ಅಂದ್ರೆ ಕ್ಲೇವಿಕಲ್ ಬೋನ್ಸ್ ಅಂತ ಗೊತ್ತಿರಬೇಕಾಗತ್ತೆ ಸರ್. ಸರ್ ಯಾವ ಭಾಗದಲ್ಲಿ ಇದೆಪ್ಪ ಅಂತ ಕೇಳಿದಾಗ ಸರ್ ಇಲ್ಲಿ ಏನಪ್ಪ ಈ ಭಾಗದಲ್ಲಿ ಕಂಡು ಬರ್ತದೆ ಸರ್ ಆ ಮೂಳೆಗೆ ಅಂತ ಕ್ಲೇವಿಕಲ್ ಮೂಳೆ ಅಂತ ಕರೀತಾರೆ ಅಂತ ಗೊತ್ತಿರಬೇಕಾಗತ್ತೆ ಸರ್. ಹಾಗಪ್ಪ ಅಂದ್ರೆ ಮಾನವನ ದೇಹದಲ್ಲಿ ಏನಪ್ಪ ಅಂತ ಸರ್ ನಮ್ಗೆ ಅಂತಲ್ರಿ ಮಾನವನ ದೇಹದಲ್ಲಿ ಏನಪ್ಪ ಅಂತ ಸರ್ ಸ್ಟರ್ನಮ್ ಎನ್ನುವಂತ ಮೂಳೆ ಯಾವ ಭಾಗದಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾನೆ ಸರ್. ಹಾಗಪ್ಪ ಸರ್ ಎದೆಯ ಮಧ್ಯದಲ್ಲಿ ಕಂಡು ಬರುವಂತಹ ಮೂಳೆ ಯಾವ್ದಪ್ಪ ಅಂತ ಕೇಳಿದಾಗ ಸ್ಟರ್ನಮ್ ಅನ್ನುವಂತ ಮೂಳೆ ಅಂತ ಗೊತ್ತಿರಬೇಕಾಗತ್ತೆ ಸರ್. ಸರ್ ಹಾಗಪ್ಪ ಸರ್ ಪ್ರಮುಖವಾಗಿರಪ್ಪ ಸರ್ ನಾವೇಂತಲ್ಲ ಸರ್ ಇಲ್ಲಿ ಮುಖ್ಯವಾಗಿರಪ್ಪ ಅಂತ ತಿಳ್ಕೋಬೇಕಾಗತ್ತೆ ಸರ್. ನಾವೇಂತಲ್ಲ ಸರ್ ಇಲ್ಲಿ ಯಾವ್ದಪ್ಪ ಅಂದ್ರೆ ಫಾಸ್ಫರಸ್ ಅಂತ ಹೇಳಿ ಸರ್ ಈ ಮಾನವನ ದೇಹದಲ್ಲಿ ಎಷ್ಟಿರ್ತದಪ್ಪ ಪರ್ಸೆಂಟೇಜ್ ಅಂತ ಕೇಳಿದಾಗ ನಮಗೆ ಗೊತ್ತಿರಬೇಕಾಗತ್ತೆ 20% ಅಂತ ಗೊತ್ತಿರಬೇಕಾಗತ್ತೆ ಸರ್. ಹಾಗಪ್ಪ ಸರ್ ನಮ್ಗೆ ಅಂತ ಸರ್ ಇಲ್ಲಿ ನೋಡಿ ಸರ್ ಕೋಡ್ ಏನಿದೆ ಸರ್ ಒಂದು ಅಕ್ಕ ಹನಿ ಕಾಫಿ ಅಂತ ಹೇಳಿ ಸರ್ ಅಂದ್ರೆ ಆಕ್ಸಿಜನ್ ಅಂತ ಹೇಳಿ ಸರ್. ಯಾಕಂದ್ರೆ ಸರ್ ಮಾನವನ ದೇಹದಲ್ಲಿ 65% ಇದೆ ಅಂತ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಬಂದ್ರೆ ಸರ್ ಕ್ಯಾಲ್ಸಿಯಂ 80% ಅಂತ ಗೊತ್ತಿರಬೇಕಾಗತ್ತೆ. ಹೈಡ್ರೋಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಫಾಸ್ಫರಸ್ ಅಂತ ಹೇಳಿ ಸರ್. ಓಕೆ ಸರ್, ಇಲ್ಲಿ ಕೇಳ್ತಾ ಹೋಗ್ತಾನೆ ಸರ್. ಸರ್ ಇದು ಯಾವ ತರ ಕ್ವಶನ್ ಮಾಡ್ತಾರೆ ಸರ್ ಕೇಳ್ತಾರೆ ಸರ್ ಮಾನವನ ದೇಹದಲ್ಲಿ ಏನಪ್ಪ ಅಂತ ಸರ್ ಮೂರನೇ ಹೇರಳವಾಗಿ ಸಿಗುವಂತ ಧಾತು ಯಾವುದು ಅಂತ ಕೇಳ್ತಾನೆ ಸರ್ ಅಥವಾ ಎಲಿಮೆಂಟ್ ಯಾವುದು ಅಂತ ಕೇಳ್ತಾನೆ ಸರ್ ನಮಗೆ. ಹಾಗಪ್ಪ ಸರ್ ನಮಗೆ ಸರ್ ಹೈಡ್ರೋಜನ್ ಅಂತ ಗೊತ್ತಿರಬೇಕಾಗತ್ತೆ. ಮಾನವನ ದೇಹದಲ್ಲಿ ಹೇರಳವಾಗಿ ಸಿಗುವಂತ ಅನಿಲ ಯಾವುದು ಅಂತ ಕೇಳ್ತಾನೆ ಸರ್ ನಮಗೆ ಸರ್ ಆಕ್ಸಿಜನ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಸರ್, ನಂತರ ಸರ್ ನಮಗೆ ಇದು ಪ್ರಮುಖವಾಗಿ ಗೊತ್ತಿರಬೇಕಾಗತ್ತೆ ಸರ್. ಸರ್ ನಂತರ ಸರ್ ನಮಗೆ ಸರ್ ಯಾವ್ದು ಹೇಳ್ತಿರಪ್ಪ ಅಂತ ಕೇಳಿದಾಗ ಸರ್ ಗೊತ್ತಿರಬೇಕಾಗತ್ತೆ. ಯಾರಾದ್ರೂ ಅಂತ ಸರ್ ಸ್ಕ್ರೀನ್ ಶಾಟ್ ನೋಡಿಕೊಳ್ತಾರೆ, ಸ್ಕ್ರೀನ್ ಶಾಟ್ ಏನಪ್ಪ ಅಂತ ತೆಗೆದುಕೊಳ್ಳಬಹುದು. ಓಕೆ ಸ್ಕ್ರೀನ್ ಶಾಟ್ ತಗೊಳ್ಬಹುದು ನೀವು. ನಂತರ ಏನಪ್ಪ ಸರ್ ನಮಗೆ ಅಂತ ಸರ್ ಈಗ ನಾನು ಪ್ರಮುಖವಾದಂತ ಮತ್ತೆ ಕೇಳ್ತಾ ಹೋಗ್ತೀನಿ ಸರ್ ನಮಗೆ ಅಂತಲ್ರಿ. ಹಾಗಪ್ಪ ಸರ್ ಇಲ್ಲಿ ಕೇಳ್ತಾ ಹೋಗ್ತೀನಿ ಸರ್ ಯಾವುದು ಸರ್ ಅಂತ ಕೇಳಿದಾಗ ಅಂತ ಸರ್ ನಂತರ ಇಲ್ಲಿ ಪ್ರಮುಖವಾಗಿ ನಮಗೆ ಯಾವ್ದು ಗೊತ್ತಿರಬೇಕಾಗತ್ತಪ್ಪ ಅಂತ ಕೇಳಿದಾಗ ಸರ್ ಪ್ರಪಂಚದಲ್ಲಿ ಏನಪ್ಪ ಸರ್ ವಿಸ್ತೀರ್ಣದಲ್ಲಿ ಏನಪ್ಪ ಅಂದ್ರೆ ದೊಡ್ಡ ದೇಶಗಳು ಅಂತ ಹೇಳಿ ಸರ್
ಪ್ರಪಂಚದಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ದೇಶಗಳು ಅಂತ ನೋಡ್ತಾ ಬರ್ತೀವಿ ಸರ. ಹಾಗಪ್ಪ ಸರ್ ನಮ್ಗೆ ಸರ ಪ್ರಪಂಚದಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ದೇಶಗಳು ಅಂತ ಬಂದಾಗಿತ್ತು ಸರ ನಾವು ಅಂತಲ್ಲ ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತ ಕೇಳ್ತಾನೆ ಸರ. ಭಾರತವೇನಪ್ಪ ಸರ್ ನಮ್ಗೆ ಸರ ಈ 7ನೇ ಸ್ಥಾನದಲ್ಲಿ ಇದೆ ಅಂತ ಗೊತ್ತಿರಬೇಕಾಗತ್ತ. ಯಾವ ಸರ 7ನೇ ಸ್ಥಾನದಲ್ಲಿ ಇದೆ ಅಂತ ಗೊತ್ತಿರಬೇಕಾಗತ್ತೆ ಸರ್. ಹಾಗಾರಪ್ಪ ಸರ 7ನೇ ಸ್ಥಾನದಲ್ಲಿರುವಂತಹ ದೇಶಗಳಂತಲೇ ನಾವು ನೆನಪಿಟ್ಕೊಳ್ಳೋದು ಹೇಗೆ ಸರ್ ಅಂತ ಕೇಳಿದಾಗ ಸರ್ ನಮ್ಗೆ ಅಂತ ಸರ್ ಒಂದು ಸೂಪರ್ ಡೂಪರ್ ಆದಂತಹ ಕೋಡ್ ಕೊಡ್ತೀನಿ ಸರ್. ರಕ್ಕು ಬಾಯಿ ಅಂತಂದ್ರೆ ಸರ್ ಯಾವ ಸರ್ ಇದ್ರೆ ರಕ್ಕು ಬಾಯಿ ಅಂತಂದ್ರೆ ಗೊತ್ತಿರಬೇಕಾಗತ್ತೆ ಸರ್. ಸರ್ ಈ ರಕ್ಕು ಬಾಯಿ ಅನ್ನುವಂತಹ ಕೋಡ್ ನೆನಪಿಟ್ಕೊಂಡ್ರಪ್ಪ ಸರ ವಿಸ್ತೀರ್ಣದಲ್ಲಿ ಅಂತ ದೊಡ್ಡ ದೇಶಗಳಿಂದ ನೆನಪಿಟ್ಕೊಳ್ಳಿಕ್ಕೆ ಏನಪ್ಪ ಅಂದ್ರೆ ಸರ್ ಸಾಧ್ಯವಾಗಿರ್ಬೇಕು ಸರ್ ನಿಮಗೆ. ಹಾಗಪ್ಪ ಸರ ಆರ್ ಅಂದ್ರೆ ಸರ್ ನಮ್ಗೆ ಸರ ರಷ್ಯಾ ಅಂತ ಗೊತ್ತಿರಬೇಕಾಗತ್ತೆ ಸರ. ಸರ ಸಿ ಅಂದ್ರೆ ಏನಪ್ಪಾ ಅಂದ್ರೆ ಸರ ಕೆನಡಾ ಅಂತ ಗೊತ್ತಿರಬೇಕಾಗತ್ತೆ ಸರ. ಕೆನಡಾ ಅಂತ ಗೊತ್ತಿರಬೇಕಾಗತ್ತೆ ಸರ. ಸಿ ಅಂದ್ರೆ ಏನಪ್ಪಾ ಅಂತ ಸರ ಚೀನಾ ಅಂತ ಗೊತ್ತಿರಬೇಕಾಗತ್ತೆ ಸರ. ಯಾವ ಸರ ಚೀನಾ ಅಂತ ಗೊತ್ತಿರಬೇಕಾಗತ್ತೆ. ಡಬಲ್ ಸಿ ಇದಾವೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಪ್ರಪಂಚದಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ದೇಶ ಯಾವ್ದಪ್ಪ ಅಂತ ಕೇಳಿದಾಗ ರಷ್ಯಾ ದೇಶ ಗೊತ್ತಿರಬೇಕಾಗತ್ತೆ ಸರ್. ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿರುವಂತಹ ದೇಶ ಯಾವ್ದಂದ್ರೆ ಕೆನಡಾ ದೇಶ ಅಂತ ಸರ್. ಇದು ಉತ್ತರ ಅಮೆರಿಕಾ ಖಂಡದಲ್ಲಿ ಕಂಡು ಬರ್ತಂತ ಗೊತ್ತಿರಬೇಕಾಗತ್ತೆ ಸರ್. ನಂತರ ಸಿ ಅಂದ್ರೆ ಏನಪ್ಪಾ ಸರ್ ಚೀನಾ ದೇಶ ಅಂತ ಗೊತ್ತಿರಬೇಕಾಗತ್ತೆ ಸರ್. ನಂತರ ಏನಪ್ಪಾ ಸರ್ ಸರ್ ಇಲ್ಲಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಸರ್ ಗೊತ್ತಿರಬೇಕಾಗತ್ತೆ. ಯು ಅಂದ್ರೆ ಏನಪ್ಪಾ ಅಂತ ಸರ್ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಂತ ಹೇಳಿ ಸರ್. ಯುನೈಟೆಡ್ ಓಕೆ ಸರ್. ಹಾಗಪ್ಪ ಸರ್ ಸರ್ ರಷ್ಯಾ ದೇಶ ಅಂತ ಗೊತ್ತಿರಬೇಕಾಗತ್ತೆ, ಕೆನಡಾ ದೇಶ ಅಂತ ಗೊತ್ತಿರಬೇಕಾಗತ್ತೆ, ಚೀನಾ ದೇಶ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಸರ್ ಯು ಅಂದ್ರೆ ಏನಪ್ಪಾ ಅಂತ ಸರ್ ಯು ಎಸ್ ಎ ಅಂತ ಹೇಳಿ ಸರ್. ಯು ಎಸ್ ಎ ಅಂತ ಹೇಳಿ ಸರ್. ಯು ಎಸ್ ಎ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಂತ ಹೇಳಿ ಸರ್. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಂತ ಹೇಳಿ ಸರ್. ಹಾಗಪ್ಪ ಸರ್ ಇದು ಅಮೆರಿಕಾ ದೇಶ ಅಂತ ಬರ್ತಂತ ಗೊತ್ತಿರಬೇಕಾಗತ್ತೆ. ಬಿ ಅಂದ್ರೆ ಏನಪ್ಪಾ ಅಂದ್ರೆ ಬ್ರಾಜಿಲ್ ದೇಶ ಅಂತ ಹೇಳಿ ಸರ್. ಬಿ ಅಂದ್ರೆ ಏನು ಸರ್ ಬ್ರಾಜಿಲ್ ಅಂತ ಹೇಳಿ ಸರ್. ಬ್ರಾಜಿಲ್ ದೇಶ ಅಂತ ಗೊತ್ತಿರಬೇಕಾಗತ್ತೆ. ಎ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಸರ್ ಎ ಅಂದ್ರೆ ಏನಪ್ಪಾ ಸರ್ ಆಸ್ಟ್ರೇಲಿಯಾ ದೇಶ ಅಂತ ಗೊತ್ತಿರಬೇಕಾಗತ್ತೆ. ಎ ಅಂದ್ರೆ ಏನು ಸರ್ ಆಸ್ಟ್ರೇಲಿಯಾ ಅಂತ ಗೊತ್ತಿರಬೇಕಾಗತ್ತೆ. ಆಸ್ಟ್ರೇಲಿಯಾ ದೇಶ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಸರ್ ಐ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಸರ್ ಇಂಡಿಯಾ ಅಂತ ಗೊತ್ತಿರಬೇಕಾಗತ್ತೆ ಸರ್. ಯಾವ್ದೋ ಇಂಡಿಯಾ ಅನ್ನೋಂಥದ್ದು ಗೊತ್ತಿರಬೇಕಾಗತ್ತೆ. ನೋಡಿ ಸರ್ ನಾವೇ ನೋಡ್ಕೊಳ್ಳಿ ಕ್ಲಿಯರ್ ಆಗಿ. ಆರ್ ಅಂದ್ರೆ ರಷ್ಯಾ ಅಂತಂದ್ರೆ, ಸಿ ಅಂದ್ರೆ ಕೆನಡಾ ಅಂತಂದ್ರೆ, ಇನ್ನೊಂದು ಸಿ ಅಂದ್ರೆ ಚೀನಾ ಅಂತಂದ್ರೆ, ಯು ಅಂದ್ರೆ ಯು ಎಸ್ ಎ ಅಂತಂದೇಳಿ, ಬಿ ಅಂದ್ರೆ ಬ್ರಾಜಿಲ್ ಅಂತಂದ್ರೆ ಸರ್, ಇನ್ನ ಎ ಅಂದ್ರೆ ಆಸ್ಟ್ರೇಲಿಯಾ ಅಂತಂದ್ರೆ ಸರ್, ಐ ಅಂದ್ರೆ ಏನಪ್ಪಾ ಅಂದ್ರೆ ಇಂಡಿಯಾ ಅಂತಂದ್ರೆ ಸರ್. ಇವು ಪ್ರಪಂಚದಲ್ಲಿ ದೊಡ್ಡ ದೇಶಗಳು ಅಂತಂತೇಳಿ ಸರ್. ಸರ್ ಹಾಗಪ್ಪ ಸರ್ ನಮಗೆ ಸರ್ ಇಲ್ಲಿ ಪ್ರಮುಖವಾಗಿರಪ್ಪ ಸರ್ ಕ್ಯಾಪಿಟಲ್ ಮೇಲೆ ಕೇಳ್ತಾ ಹೋಗ್ತಾನೆ ಸರ್ ನಮಗೆ. ಸರ್ ಇವುಗಳ ಕ್ಯಾಪಿಟಲ್ ಕೂಡ ತಿಳ್ಕೋಬೇಕಾಗತ್ತೆ ಸರ್. ರಷ್ಯಾ ದೇಶದ ರಾಜಧಾನಿ ಯಾವ್ದು ಅಂತ ಕೇಳಿದಾಗ ಮಾಸ್ಕೋ ಅಂತ ಗೊತ್ತಿರಬೇಕಾಗತ್ತೆ ಸರ್. ಹಾಗಪ್ಪ ಸರ್ ಕೆನಡಾ ದೇಶದ ರಾಜಧಾನಿ ಯಾವ್ದು ಅಂತ ಕೇಳಾಗತ್ತಲ್ಲ ಒಟೋವಾ ಅಂತ ಗೊತ್ತಿರಬೇಕಾಗತ್ತೆ ಸರ್. ಚೀನಾ ದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಬೀಜಿಂಗ್ ಅಂತ ಗೊತ್ತಿರಬೇಕಾಗತ್ತೆ. ಯು ಎಸ್ ಎ ರಾಜಧಾನಿ ಏನಪ್ಪಾ ಅಂತ ಕೇಳಿದಾಗ ಅಮೆರಿಕ ರಾಜಧಾನಿ ವಾಷಿಂಗ್ಟನ್ DC ಅಂತ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ ಬ್ರಾಜಿಲ್ ದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಬ್ರೆಸಿಲಿಯಾ ಅಂತ ಗೊತ್ತಿರಬೇಕಾಗತ್ತೆ. ಅದೇ ತರ ಏನಪ್ಪಾ ಸರ್ ನಮ್ಮ ಆಸ್ಟ್ರೇಲಿಯಾದ ಏನಪ್ಪಾ ಅಂತ ಸರ್ ಕೆನ್ಬಿರಾ ಅಂತ ಗೊತ್ತಿರಬೇಕಾಗತ್ತೆ. ಇಂಡಿಯಾದ ಏನಪ್ಪಾ ಅಂತ ಎಲ್ಲರಿಗೂ ಗೊತ್ತಿದ್ದಂತ ವಿಷಯ ಸರ್ ಇಲ್ಲಿ ಏನಪ್ಪಾ ಅಂತ ಸರ್ ನವದೆಹಲಿ ಅಂತ ಗೊತ್ತಿರಬೇಕಾಗತ್ತೆ. ಅದೇ ತರ ಅಂತ ಜಪಾನ್ ಕೆಲವೊಂದು ರಾಷ್ಟ್ರಗಳ ರಾಜಧಾನಿಗಳು ನೆನಪಿಟ್ಕೋಬೇಕಾಗತ್ತೆ. ಒಂದು ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ ಸರ್. ಹಾಗಪ್ಪ ಸರ್ ನಮಗೆ ಸರ್ ಜಪಾನ್ ದೇಶದ ರಾಜಧಾನಿ ಯಾವ್ದಪ್ಪ ಅಂತ ಕೇಳಿದಾಗ ಟೋಕಿಯೋ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಸರ್ ಈಜಿಪ್ಟ್ ದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಕೈರೋ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಸರ್ ನಮಗೆ ಪ್ರಮುಖವಾಗಿರಪ್ಪ ಸರ್ ನಮಗೆ ಸರ್ ಏನಪ್ಪಾ ಅಂತ ಇಲ್ಲಿ ಏನಪ್ಪಾ ಅಂತ ಮುಖ್ಯವಾಗಿರಪ್ಪ ಸರ್ ನಮಗೆ ಸರ್ ನೇಪಾಳ ದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಕಠಮಂಡು ಅಂತ ಗೊತ್ತಿರಬೇಕಾಗತ್ತೆ. ಅಫ್ಘಾನಿಸ್ತಾನ ಏನಪ್ಪಾ ಸರ್ ನಮಗೆ ಸರ್ ನಮಗೆ ಥಿಂಪು ಅಂತ ಗೊತ್ತಿರಬೇಕಾಗತ್ತೆ. ಸಾರಿ ಅಫ್ಘಾನಿಸ್ತಾನ ರಾಜಧಾನಿ ಅಂತ ಕಾಬೂಲ್ ಅಂತ ಗೊತ್ತಿರಬೇಕಾಗತ್ತೆ ಸರ್. ಇಂಡೋನೇಷ್ಯಾ ರಾಜಧಾನಿ ಏನಪ್ಪಾ ಜರ್ಕಾತ್ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಸರ್ ನಮಗೆ ಪ್ರಮುಖವಾಗಿರಪ್ಪ ಸರ್ ನಮಗೆ ಬಾಂಗ್ಲಾದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಢಾಕಾ ಅಂತ ಗೊತ್ತಿರಬೇಕಾಗತ್ತೆ. ಇಂಥವೆಲ್ಲ ಸರ್ ಕೆಲವೊಂದು ದೇಶಗಳ ರಾಜಧಾನಿಗಳೇನಪ್ಪ ಸರ್ ನಾವೆಲ್ಲ ಸವಿಸ್ತಾರವಾಗಿ ಏನಪ್ಪಾ ಸರ್ ಕ್ಯಾಪಿಟಲ್ಗಳು ಕೂಡ ಗೊತ್ತಿರಬೇಕಾಗತ್ತೆ ಸರ್. ನಂತರ ಏನಪ್ಪಾ ಸರ್ ನಮಗೆ ಸರ್ ಇಲ್ಲಿ ಪ್ರಮುಖವಾಗಿರಪ್ಪ ಸರ್ ನಮಗೆ ಪ್ರಪಂಚದಲ್ಲಿ ದೊಡ್ಡ ದೇಶಗಳು ಅಂತ ಹೇಳಿದ್ರು ಸರ್. ಪ್ರಪಂಚದಲ್ಲಿ ದೊಡ್ಡ ದೇಶಗಳು ಅಂತ ಹೇಳಿದ್ರು ಸರ್. ಹಾಗಪ್ಪ ಸರ್ ನಮಗೆ ಸರ್ ಇಲ್ಲಿ ಮುಖ್ಯವಾಗಿರಪ್ಪ ಅಂದ್ರೆ ಸರ್ ಭಾರತ ಏನಪ್ಪಾ ಸರ್ ನಮಗೆ ವಿಸ್ತೀರ್ಣ ಏನಪ್ಪಾ ಅಂದ್ರೆ 7ನೇ ದೊಡ್ಡ ದೇಶ ಅಂತ ಗೊತ್ತಾಯ್ತು. ಹಾಗಪ್ಪ ಅಂದ್ರೆ ಭಾರತದ ವಿಸ್ತೀರ್ಣ ಎಷ್ಟೈತಪ್ಪ ಅಂತ ಕೇಳಿದಾಗ ಸರ್ ಗೊತ್ತಿರಬೇಕಾಗತ್ತೆ 3287,263 ಕಿಲೋಮೀಟರ್ ಅಂತ ಗೊತ್ತಿರಬೇಕಾಗತ್ತೆ. 3287,263 ಕಿಲೋಮೀಟರ್ ಅಂದ್ರೆ 32,87,263 ಕಿಲೋಮೀಟರ್ ಇದೆ ಅಂತ ಗೊತ್ತಿರಬೇಕಾಗತ್ತೆ ಸರ್. ಭೌಗೋಳಿಕವಾಗಿ ಎಷ್ಟಿದೆ ಅಂತ ಕೇಳ್ತಾನೆ ಸರ್ ನಮಗೆ ಸರ್ 2.4% ಅಂತ ಗೊತ್ತಿರಬೇಕಾಗತ್ತೆ ಸರ್. ಸಾಕಷ್ಟು ಬಾರಿ ಹಿಂದಿನ ಎಕ್ಸಾಮ್ ಅಲ್ಲಿ ಕೂಡ ಅಂತ ಕೇಳಿದಾರೆ ಸರ್.
ಅಂದ್ರೆ ಸರ್ ಇದ್ರ ಅರ್ಥ ಏನಪ್ಪಾ ಅಂತ ಕೇಳಿದಾಗ ಪ್ರಪಂಚ 100% ಐತಪ್ಪ ಅಂತ ಕೇಳಿದಾಗ ಇಲ್ಲಿ ಭಾರತ ಎಷ್ಟೈತಪ್ಪ ಅಂತ ಕೇಳಿದಾಗ ಸರ್ ಕೇವಲ 2.4% ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಸರ್, ವಿಸ್ತೀರ್ಣ ಎಷ್ಟನೇ ದೊಡ್ಡ ದೇಶ ಅಂತ ಕೇಳಿದಾಗ 7ನೇ ದೊಡ್ಡ ದೇಶ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಸರ್, ನಂತರ ಸರ್ ಇಲ್ಲಿ ಪ್ರಮುಖವಾಗಿ ಸರ್ ಇದು ಪ್ರಪಂಚದಾಗಿ ಸರ್ ಹಾಗಾರಪ್ಪ ಸರ್ ಭಾರತದ ರಾಜ್ಯಗಳನ್ನ ಸರ್ ನಾವು ಯಾವ ತರ ನೆನಪಿಟ್ಕೋಬೇಕು? ಭಾರತದ ರಾಜ್ಯಗಳನ್ನಪ್ಪ ಸರ್ ಯಾವ ತರ ನೆನಪಿಟ್ಕೋಬೇಕಪ್ಪ ಅಂತ ಕೇಳಿದಾಗ ಸರ್ ಇದಕ್ಕೊಂದು ಏನಪ್ಪ ಅಂದ್ರೆ ವಿಶೇಷವಾದಂತಹ ಕೋಡ್ ಹೇಳ್ತಾ ಹೋಗ್ತೀನಿ ಸರ್, ನೆನಪಿಟ್ಕೊಳ್ಳಿ. ಯಾಕಂತ ಸರ್ ಏನಿಲ್ಲ ಸರ್ ಇವೆಲ್ಲ ಎಕ್ಸಾಮ್ಗೆ ಉಪಯೋಗವಾಗುವಂತ ಸರ್ ಮಾಹಿತಿ ಗೊತ್ತಿರಬೇಕಾಗತ್ತೆ. ಓಕೆ ಸರ್, ಹಾಗಪ್ಪ ಸರ್ ನಿಮಗೆ ಗೊತ್ತಿರಬೇಕಾಗತ್ತೆ ರಮ್ಮು ಜಿಕೆ ಅಂತ ಹೇಳಿ ಸರ್, ಯಾವ ಸರ ರಮ್ಮು ಜಿಕೆ ಅಂತ ಗೊತ್ತಿರಬೇಕಾಗತ್ತೆ ಸರ್. ಆರ್ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ರಾಜಸ್ಥಾನ್ ಅಂತ ಗೊತ್ತಿರಬೇಕಾಗತ್ತೆ ಸರ್, ರಾಜಸ್ಥಾನ್ ಅಂತ ಹೇಳಿ ಸರ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಂ ಅಂದ್ರೆ ಏನಪ್ಪಾ ಸರ್ ಮಧ್ಯಪ್ರದೇಶ ಅಂತ ಹೇಳಿ ಸರ್, ಯಾವ ಸರ ಮಧ್ಯಪ್ರದೇಶ ಅಂತ ಹೇಳಿ ಸರ್, ಮಧ್ಯಪ್ರದೇಶ ಅಂತ ಹೇಳಿ ಸರ್. ಎಂ ಅಂದ್ರೆ ಮಹಾರಾಷ್ಟ್ರ ಅಂತ ಹೇಳಿ ಸರ್, ಮಹಾರಾಷ್ಟ್ರ ಅಂತ ಹೇಳಿ ಸರ್, ಮಹಾರಾಷ್ಟ್ರ ಅಂತ ಗೊತ್ತಿರಬೇಕಾಗತ್ತ. ನಂತರ ಯು ಅಂದ್ರೆ ಏನಪ್ಪಾ ಸರ್ ಉತ್ತರ ಪ್ರದೇಶ ಅಂತ ಹೇಳಿ ಸರ್, ಉತ್ತರ ಪ್ರದೇಶ ಅಂತ ಹೇಳಿ ಸರ್, ಉತ್ತರ ಪ್ರದೇಶ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಸರ್ ನಮಗೆ ಯು ಅಂದ್ರಪ್ಪ ಅಂದ್ರೆ ಉತ್ತರ ಪ್ರದೇಶ, ಜಿ ಅಂದ್ರೆ ಗುಜರಾತ್ ಅಂತ ಗೊತ್ತಿರಬೇಕಾಗತ್ತೆ ಸರ್, ಯಾವುದು ಗುಜರಾತ್ ಅಂತ ಹೇಳಿ ಸರ್, ಯಾವ ಸರ ಗುಜರಾತ್ ಅಂತ ಗೊತ್ತಿರಬೇಕಾಗತ್ತೆ ಸರ್. ನಮ್ಮ ಹೆಮ್ಮೆ ಏನಪ್ಪಾ ಸರ್ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಕರ್ನಾಟಕ ಅಂತ ಗೊತ್ತಿರಬೇಕಾಗತ್ತೆ ಸರ್, ಕರ್ನಾಟಕ ಅಂತ ಹೇಳಿ ಸರ್. ಇಲ್ಲಿ ಕೂಡ ಏನಪ್ಪಾ ಸರ್ ಮೊನ್ನೆ BMTC ಎಕ್ಸಾಮ್ ಕೂಡ ಅಂತ ಕೇಳಿದನ್ ಸರ್, ಅವರೋಹಣ ಕ್ರಮದಲ್ಲಿ ಬರೀರಿ ಅಂತ ಕೇಳಿದನ್ರಿ. ಹಾಗಪ್ಪ ಸರ್ ಅಂತಂದ್ರಿ ರಮ್ಮು ಜಿಕೆ ಅಂತ ಗೊತ್ತಿರಬೇಕಾಗತ್ತೆ ಸರ್. ಆರ್ ಅಂದ್ರೆ ರಾಜಸ್ಥಾನ್, ಎಂ ಅಂದ್ರೆ ಮಧ್ಯಪ್ರದೇಶ, ಇನ್ನೊಂದು ಎಂ ಅಂದ್ರೆ ಮಹಾರಾಷ್ಟ್ರ, ಯು ಅಂದ್ರೆ ಉತ್ತರ ಪ್ರದೇಶ, ಜಿ ಅಂದ್ರೆ ಗುಜರಾತ್, ಕೆ ಅಂದ್ರೆ ಕರ್ನಾಟಕ. ಹಾಗಪ್ಪ ಸರ್ ನಮಗೆ ಸರ್ ಕರ್ನಾಟಕವು ವಿಸ್ತೀರ್ಣದಲ್ಲಿ ಎಷ್ಟನೇ ದೊಡ್ಡ ರಾಜ್ಯ ಅಂತ ಕೇಳಿದಾಗ ಅಂತ ಸರ್ 6ನೇ ದೊಡ್ಡ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ ಸರ್. ಇದರ ಜೊತೆ ಏನಪ್ಪಾ ಅಂತ ನಮ್ಮ ರಾಜಧಾನಿಗಳು ಕೂಡ ಏನಪ್ಪಾ ಅಂದ್ರೆ ನೆನಪಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ರಾಜಸ್ಥಾನ ರಾಜಧಾನಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಜೈಪುರ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಸರ್, ಹಾಗಪ್ಪ ಅಂದ್ರೆ ಮಧ್ಯಪ್ರದೇಶದ ರಾಜಧಾನಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತ ಸರ್ ಭೋಪಾಲ್ ಅಂತ ಗೊತ್ತಿರಬೇಕಾಗತ್ತೆ. ಮಹಾರಾಷ್ಟ್ರ ರಾಜಧಾನಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತ ಸರ್ ಮುಂಬೈ ಅಂತ ಗೊತ್ತಿರಬೇಕಾಗತ್ತೆ. ಉತ್ತರ ಪ್ರದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಲಖನೌ ಅಂತ ಗೊತ್ತಿರಬೇಕಾಗತ್ತೆ. ಗುಜರಾತ್ ರಾಜಧಾನಿ ಯಾವ್ದಪ್ಪ ಅಂದ್ರೆ ಗಾಂಧಿನಗರ ಅಂತ ಗೊತ್ತಿರಬೇಕಾಗತ್ತೆ. ಕರ್ನಾಟಕದ ರಾಜಧಾನಿ ಯಾವ್ದಪ್ಪ ಅಂತ ಕೇಳಿದಾಗ ಬೆಂಗಳೂರು ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಯಾರಿಗಾದ್ರೆ ಸರ್ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಬೇಕಾಗಿತ್ತಂದ್ರೆ ನೀವು ತೆಗೆದುಕೊಳ್ಳಬಹುದು. ಓಕೆ, ಹಾಗೆ ಸರ್ ನಮಗೆ ಸರ್ ಪ್ರಪಂಚದೊಳಗೆ ವಿಸ್ತೀರ್ಣವಾಗಿ ದೊಡ್ಡ ದೇಶಗಳು ನೋಡಿದೆವು ಸರ್. ಭಾರತದಲ್ಲಿ ಏನಪ್ಪಾ ಅಂತ ಸರ್ ದೊಡ್ಡ ರಾಜ್ಯಗಳು ವಿಸ್ತೀರ್ಣವಾಗಿ ದೊಡ್ಡ ರಾಜ್ಯಗಳು ನೋಡಿದೆವು ಸರ್. ನಂತರ ಸರ್ ಈಗ ಏನ್ ನೋಡ್ತಾ ಬರ್ತೀವಪ್ಪ ಅಂತ ಕೇಳಿದಾಗ ಸರ್ ನಿಮಗೆ ಗೊತ್ತಿರಬೇಕಾಗತ್ತೆ. ನಂತರ ಸರ್ ನಮಗೆ ಸರ್ ದೊಡ್ಡ ರಾಜ್ಯಗಳು ಗೊತ್ತಿರುತ್ತೆ. ಈಗ ಚಿಕ್ಕ ರಾಜ್ಯಗಳು ನೋಡ್ತಾ ಇರಬೇಕಾಗತ್ತೆ ಸರ್. ಭಾರತದಲ್ಲಿ ಚಿಕ್ಕ ರಾಜ್ಯಗಳನ್ನ ಸರ್ ನಾವು ನೆನ್ಪಿಟ್ಕೊಳ್ಳಿಕ್ಕಿಂತಲೂ ಯಾವ್ದಾರ ಕೋಡ್ ಇದೆಯಪ್ಪ ಅಂತ ಕೇಳಿದಾಗ ಸರ್ ನಮ್ಗೆ ಗೊತ್ತಿರಬೇಕಾಗುತ್ತೆ ಸರ್. ನಮಗೆ ಸರ್ ಪ್ರಮುಖವಾದಂತಹ ಕೋಡ್ ಯಾವ್ದಪ್ಪ ಅಂತ ಕೇಳಿದಾಗ GST ಅಂತ ಹೇಳಿ ಸರ್. GST ನಂತರ GST ನಂಬರ್ ಅಂತ ಗೊತ್ತಿರಬೇಕಾಗುತ್ತೆ ಸರ್. GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಗೊತ್ತಿರಬೇಕು ನಿಮಗೆ. ಓಕೆ ಸರ್, GST ಬೇರೆ ಸರ್, ಇದಕ್ಕಿಂತಲೂ ವಿಸ್ತೀರ್ಣವಾಗಿಂತಲೂ ಚಿಕ್ಕ ದೇಶಗಳು ಚಿಕ್ಕ ರಾಜ್ಯಗಳು ಅಂತ ಗೊತ್ತಿರಬೇಕಾಗತ್ತೆ ಸರ್. ಹಾಗಪ್ಪ ಸರ್ GST ಅಂದ್ರೆ ಜಿ ಅಂದ್ರೆ ಅಂತ ಕೇಳಿದಾಗ ಸರ್ ಗೋವಾ ಅಂತ ಗೊತ್ತಿರಬೇಕಾಗತ್ತೆ ಸರ್. ಯಾವ ಸರ್ ಇದು ಗೋವಾ ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಯಾವ್ದಪ್ಪ ಅಂತ ಕೇಳಿದಾಗ ಸಿಕ್ಕಿಂ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ಯಾವ ಸರ್ ಇದ್ರೆ ಸಿಕ್ಕಿಂ ರಾಜ್ಯ ಅಂತ ಹೇಳಿ ಸರ್. ನೆಕ್ಸ್ಟ್ ಟಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಸರ್ ತ್ರಿಪುರಾ ಅಂತ ಗೊತ್ತಿರಬೇಕಾಗತ್ತೆ. ತ್ರಿಪುರಾ ಅಂತ ಹೇಳಿ ಸರ್. ನಂತರ ಏನ್ ಸರ್ ಎನ್ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ನಾಗಾಲ್ಯಾಂಡ್ ಅಂತ ಹೇಳಿ ಸರ್. ನಾಗಾಲ್ಯಾಂಡ್ ಅಂತ ಹೇಳಿ ಸರ್. ಯಾವ್ದ್ರಿ ನಾಗಾಲ್ಯಾಂಡ್ ಅಂತೆ ನೋಡಿ. ಯಾವ ತರ ಅಂತ ನೆನ್ಪಿಟ್ಕೋಬೇಕು. ವಿಸ್ತೀರ್ಣವಾಗಿಂತಲ ದೊಡ್ಡ ದೇಶಗಳು ಕೇಳಿದ್ರಪ್ಪ ಅಂದ್ರೆ ಇದ್ರ ಕೂಡ ಬರ್ತದ ರಗ್ಗುಬಾಯಿ ಅಂತ ಹೇಳಿ. ಭಾರತದಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯಗಳು ಕೇಳಿದಾಗ ರಮ್ಮು ಜಿಕೆ ಅಂತ ಹೇಳಿ. ಭಾರತದಲ್ಲಿ ಚಿಕ್ಕ ರಾಜ್ಯಗಳು ಕೇಳಿದಾಗ ಸರ್ ವಿಸ್ತೀರ್ಣವಾಗಿ ಇದು ರೀ ಚಿಕ್ಕ ರಾಜ್ಯಗಳಪ್ಪ ಅಂತ ಕೇಳಿದಾಗ GST ನಂಬರ್ ಅಂತ ಹೇಳ್ಕೊಂಡ್ರಿ ಗೊತ್ತಿರಬೇಕಾಗತ್ತೆ ಸರ್. ಓಕೆ ಸರ್, ಎಸ್. ಓಕೆ, ಹಾಗೆ ಸರ್ ನಮಗೆ ಸರ್ 23ನೇ ಕರ್ಕಾಟಕ ಸಂಕ್ರಾಂತಿ ಮೇಲೆ ಹಾದು ಹೋಗಿರುವ ರಾಜ್ಯಗಳು ಅಂತಂದ್ರೆ ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತಂದ್ರೆ ಸರ್ ಇದರಲ್ಲಿ ಪಕ್ಕ 1 ಅಥವಾ 2 ಮಾರ್ಕ್ಸ್ ಅಂತ ಪಕ್ಕ ಅಂತ ತಿಳ್ಕೊಂಬಿಡಿ ಸರ್. ಹಾಗಾದ್ರೆ ಸರ್ 23ನೇ ಕರ್ಕಾಟಕ ಸಂಕ್ರಾಂತಿ ಮೇಲೆ ಹಾದು ಹೋಗಿರುವಂತಹ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಾಗಿತ್ತು ಸರ್. ನಮಗೆ 8 ರಾಜ್ಯಗಳು ಅಂತ ಗೊತ್ತಿರಬೇಕಾಗತ್ತೆ. ಇವು ಭಾರತದ ರಾಜ್ಯಗಳು ಅಂತ ಗೊತ್ತಿರಬೇಕಾಗತ್ತೆ
ಸರ್ ಹಾಗಪ್ಪ ಸರ್ ಪ್ರಮುಖವಾಗಿ 8 ರಾಜ್ಯಗಳು ದೇಶದಂತ ಪ್ರಪಂಚದಂತ ಕೇಳಿದಾಗ 17 ದೇಶಗಳು ಗೊತ್ತಿರಬೇಕಾಗತ್ತೆ. ಭಾರತದ ಎಷ್ಟು ರಾಜ್ಯಗಳು ಅಂತ ಕೇಳಿದಾಗ ಅಂತಂದ್ರೆ 8 ರಾಜ್ಯಗಳು ಅಂತಂದ್ರೆ ಸರ್ ಯಾವ ಸರ್ ಅಂದ್ರೆ 23 ಏನಪ್ಪ ಸರ್ ಕರ್ನಾಟಕ ಸಂಕ್ರಾಂತಿ ಮೇಲೆ ಅಂತ ಹಾದು ಹೋಗಿರುವಂತ ಭಾರತದ 8 ರಾಜ್ಯಗಳು ಅಂತಂದ್ರೆ ಸರ್ ಈ 8 ರಾಜ್ಯಗಳನ್ನು ಯಾವ ತರ ನೆನಪಿಟ್ಕೋಬೇಕು ಸರ್ ಅಂತ ಕೇಳಿದಾಗ ಅಂತಂದ್ರೆ ಸರ್ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಗರಂ ಚಪಾತಿ ಮಜಾ ಇರುತ್ತದೆ. ಕೋಡ್ ಏನ್ ಸರ್ ಇದಾವ್ರಿ? ಗರಂ ಚಪಾತಿ ಮಜಾ ಇರುತ್ತದೆ. ಓಕೆ ಸರ್, ಗರಂ ಚಪಾತಿ ಮಜಾ ಇರುತ್ತದೆ, ಮಜಾ ಇರುತ್ತದೆ ಅಂತ ಹೇಳಿ ಸರ್. ಹಾಗೆ ಸರ ಗ ಅಂದ್ರೆ ಏನಪ್ಪ ಅಂತ ಕೇಳಿದಾಗ ಸರ ಗುಜರಾತ್ ಅಂತ ಗೊತ್ತಿರ್ಬೇಕಾಗತ್ತೆ ಸರ. ರ ಅಂದ್ರೆ ಏನಪ್ಪ ಅಂತ ಸರ ರಾಜಸ್ಥಾನ ಅಂತ ಗೊತ್ತಿರ್ಬೇಕಾಗತ್ತೆ. ಮ ಅಂದ್ರೆ ಭಾರತ ಕೇಳಿದಾಗ ಮಧ್ಯಪ್ರದೇಶ ಅಂತ ಗೊತ್ತಿರಬೇಕಾಗತ್ತೆ. ಮಧ್ಯಪ್ರದೇಶ ಅಂತ ಹೇಳಿ ಸರ. ಚ ಅಂದ್ರೆ ಏನಪ್ಪ ಅಂತ ಛತ್ತೀಸ್ಗಢ ಅಂತ ಗೊತ್ತಿರಬೇಕಾಗತ್ತೆ. ಛತ್ತೀಸ್ಗಢ ಅಂತಂದ್ರೆ ಸರ. ತಿ ಅಂದ್ರೆ ತ್ರಿಪುರಾ ಅಂತ ಗೊತ್ತಿರಬೇಕಾಗತ್ತೆ. ತ್ರಿಪುರಾ ಅಂತ ಗೊತ್ತಿರಬೇಕಾಗತ್ತೆ ಸರ. ಮಾ ಅಂದ್ರೆ ಸರ ಏನಪ್ಪ ಅಂದ್ರೆ ಮಿಜೋರಾಂ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದು? ಮಿಜೋರಾಂ ಅಂತಂದ್ರೆ ಸರ ಮಿಜೋರಾಂ ಅಂತ ಗೊತ್ತಿರಬೇಕಾಗತ್ತೆ. ಜಾ ಅಂದ್ರೆ ಜಾರ್ಖಂಡ ಅಂತ ಹೇಳಿ ಸರ. ಜಾರ್ಖಂಡ ಅಂತ ಗೊತ್ತಿರಬೇಕಾಗತ್ತೆ. ನೋಡಿ ಕೋಡ್ ಏನಪ್ಪಾ ಅಂತಂದ್ರೆ ಗರಂ ಗರಂ ಅಂತಂದ್ರೆ ಸರ ನಾನು ಇದು ಬರ್ತೀನಿ ಬರೀ ಗರಂ ಅಂತ ಬರ್ತೀನಿ. ಓಕೆ, ಹಾಗಾದ್ರೆ ಗರಂ ಚಪಾತಿ ಮಜಾ ಇರುತ್ತದೆ. ಓಕೆ ಸರ್. ಹಾಗಾದ್ರೆ ಗ ಅಂದ್ರೆ ಗುಜರಾತ್ ಅಂತ ಹೇಳಿ, ರ ಅಂದ್ರೆ ರಾಜಸ್ಥಾನ, ಮ ಅಂದ್ರೆ ಮಧ್ಯಪ್ರದೇಶ, ಚ ಅಂದ್ರೆ ಚಪಾತಿ ಅಂತ ಛತ್ತೀಸ್ಗಢ ಅಂತ ಹೇಳಿ ಸರ್. ಪ ಅಂದ್ರೆ ಪಶ್ಚಿಮ ಬಂಗಾಳ ಅಂತ ಹೇಳಿ ಸರ್. ಓಕೆ, ಇಲ್ಲಿ ಬರ್ತಿಲ್ಲ. ಓಕೆ ಸರ್, ಸರಿ. ಪ ಅಂದ್ರೆ ಪಶ್ಚಿಮ ಬಂಗಾಳ, ಪ ಅಂದ್ರೆ ಪಶ್ಚಿಮ ಬಂಗಾಳ ಅಥವಾ ಏನಪ್ಪ ಅಂದ್ರ ಪಶ್ಚಿಮ ಬಂಗಾಳ ಅಂತ ಗೊತ್ತಿರಬೇಕಾಗತ್ತೆ. ಟಿ ಅಂದ್ರೆ ತ್ರಿಪುರಾ ಅಂತ ಗೊತ್ತಿರಬೇಕಾಗತ್ತೆ. ತ್ರಿಪುರಾ ಅಂತಂದ್ರೆ ಸರ. ನಂತರ ಮಾ ಅಂದ್ರೆ ಸರ ಏನಪ್ಪ ಅಂದ್ರ ಮಿಜೋರಾಂ ಅಂತ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಅಂದ್ರೆ ಜಾ ಏನಪ್ಪ ಅಂತ ಕೇಳಿದಾಗ ಜಾರ್ಖಂಡ ಅಂತ ಗೊತ್ತಿರಬೇಕಾಗತ್ತೆ. ಜಾರ್ಖಂಡ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಸರ್. ಹಾಗಾದ್ರೆ ಗರಂ ಚಪಾತಿ ಮಜಾ ಇರುತ್ತದೆ ಅಂತ ಗೊತ್ತಿರಬೇಕಾಗತ್ತೆ ಸರ್. ನಂತರ ಏನಪ್ಪ ಸರ್ ಇಲ್ಲಿ 82.5 ಡಿಗ್ರಿ ಏನಪ್ಪ ಸರ್ ಕರ್ನಾಟಕ 23.5 ಡಿಗ್ರಿ ಕರ್ನಾಟಕ ಸಂಕ್ರಾಂತಿ ಮೇಲೆ ಹಾದು ಹೋಗಿರುವಂತಹ ಭಾರತದ 8 ರಾಜ್ಯಗಳು. ಇದಕ್ಕೆ ಕೋಡ್ ಏನಪ್ಪ ಅಂದ್ರೆ ಗರಂ ಚಪಾತಿ ಮಜಾ ಇರುತ್ತದೆ ಅಂತ ಹೇಳಿ ಸರ್. ನಂತರ ಏನಪ್ಪ ಸರ್ 82.5 ಡಿಗ್ರಿ ಪೂರ್ವ ರೇಖಾಂಶ ಮೇಲೆ ಹಾದು ಹೋಗಿರುವಂತಹ ರಾಜ್ಯಗಳು ಸರ್. ಇವನ್ನೆಲ್ಲ ಯಾವ ತರ ನೆನಪಿಸಿಕೊಳ್ಳಬೇಕಂತ ಹೇಳಿ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಏನ್ ಸರ್ ಏನಪ್ಪ ಅಂತಾರ 82.5 ಡಿಗ್ರಿ ಏನಪ್ಪ ಅಂದ್ರೆ ಪೂರ್ವ ರೇಖಾಂಶ ಅಂತ ಸರ. ಪೂರ್ವ ರೇಖಾಂಶ ಅಂತ ಸರ. ಸಾರಿ, ರೇಖಾಂಶ ಅಂತ ಗೊತ್ತಿರಬೇಕಾಗತ್ತೆ. ರೇಖಾಂಶ 82 ಡಿಗ್ರಿ ಪೂರ್ವ ರೇಖಾಂಶದ ಮೇಲೆ ಹಾದು ಹೋಗಿರುವಂತಹ ರಾಜ್ಯಗಳು ಎಷ್ಟಪ್ಪ ಅಂತ ಕೇಳಿದಾಗ ಸರ 5 ರಾಜ್ಯಗಳು ಅಂತ ಹೇಳಿ ಸರ. ಸರ್ ಈ 5 ರಾಜ್ಯಗಳು ಏನಪ್ಪ ಅಂತ ಸರ ಯಾವ ತರ ನೆನಪಿಸಿಕೊಳ್ಳಬೇಕಪ್ಪ ಅಂತ ಕೇಳಿದಾಗ ಸರ ಯಾವ ತರ ನೆನಪಿಸಿಕೊಳ್ಬೇಕಾಗತ್ತೆ ಅಂತ ಕೇಳಿದಾಗ ಸರ್ ನಮ್ಗೆ ಅಂತಂದ್ರಿ ಕೋಡ್ ಏನಪ್ಪ ಅಂತ ಸರ ಉಮಾ ಕಮ್ ಅಂತ ಹೇಳಿ ಸರ. ಯಾವ ಸರ್ ಕೋಡ್ರಿ? ಕೋಡ್ ಏನಪ್ಪ ಅಂತ ಸರ ಉಮಾ .com ಅಂತ ಹೇಳಿ ಸರ. ಉಮಾ.com ಅಂತ ಗೊತ್ತಿರಬೇಕಾಗತ್ತೆ ಸರ್. ಉಮಾ.com ಅಂತ ಹೇಳಿ ಸರ. ಹಾಗಾದ್ರೆ ಸರ್ ನಮ್ಗೆ ಸರ ಇಲ್ಲಿ ಹೂ ಅಂದ್ರೆ ಏನಪ್ಪ ಅಂತ ಕೇಳಿದಾಗ ಸರ ಉತ್ತರ ಪ್ರದೇಶ ಅಂತ ಹೇಳಿ ಸರ. ಉತ್ತರ ಪ್ರದೇಶ ಅಂತ ಹೇಳಿ ಸರ. ನೆಕ್ಸ್ಟ್ ಬಂದ್ರ ಎಂ ಅಂದ್ರೆ ಸರ ಮಧ್ಯಪ್ರದೇಶ ಅಂತ ಹೇಳಿ ಸರ. ಮಧ್ಯಪ್ರದೇಶ ಅಂತ ಹೇಳಿ ಸರ. ಎ ಅಂದ್ರೆ ಸರ ಆಂಧ್ರ ಪ್ರದೇಶ ಅಂತ ಹೇಳಿ. ಎ ಅಂದ್ರೆ ಆಂಧ್ರ ಪ್ರದೇಶ ಅಂತ ಹೇಳಿ ಸರ. ಆಂಧ್ರ ಪ್ರದೇಶ ಅಂತ ಹೇಳಿ ಸರ. ಸಿ ಅಂದ್ರೆ ಏನಪ್ಪ ಅಂದ್ರೆ ಸರ ಛತ್ತೀಸ್ಗಢ ಅಂತ ಹೇಳಿ ಸರ. ಯಾವ ಸರ? ಛತ್ತೀಸ್ಗಢ ಅಂತ ಹೇಳಿ ಸರ. ಛತ್ತೀಸ್ಗಢ ಅಂತ ಹೇಳಿ ಸರ್ ಗೊತ್ತಿರಬೇಕಾಗತ್ತೆ. ಓ ಅಂದ್ರೆ ಏನಪ್ಪ ಸರ ಒಡಿಶಾ ಅಂತ ಹೇಳಿ ಸರ. ಯಾವುದು? ಓ ಅಂದ್ರೆ ಏನಪ್ಪ ಸರ ಒಡಿಶಾ ಅಂತ ಹೇಳಿ ಸರ. ಒಡಿಶಾ ಅಂತ ಹೇಳಿ ಸರ್ ಗೊತ್ತಿರಬೇಕಾಗತ್ತೆ.
ಓಕೆ ಸರ್, ಏನ್ರಿ 82 ಡಿಗ್ರಿ ಪೂರ್ವ ರೇಖಾಂಶದ ಮೇಲೆ ಹಾದು ಹೋಗಿರುವ ಭಾರತದ ಒಟ್ಟು 5 ರಾಜ್ಯಗಳು ಅಂತಂದ್ರೆ ಸರ್. ಓಕೆ ಸರ್, ಹಾಗಾದ್ರೆ ಸರ್ ಇಲ್ಲಿ ಪೂರ್ಣವಾಗಿ ಬರ್ತಿಲ್ಲ, ನೆನಪಿರಬೇಕು ನಿಮಗೆ. 82 ಡಿಗ್ರಿ ಪೂರ್ವ ರೇಖಾಂಶದ ಮೇಲೆ ಹಾದು ಹೋಗಿರುವ ಭಾರತದ 5 ರಾಜ್ಯಗಳು. ಓಕೆ, ಇವನ್ನೆಲ್ಲ ಏನಪ್ಪ ಅಂತಾರ ಒಂದ್ ಕಡೆ ನೋಟ್ ಮಾಡ್ಕೊಂಡು ಏನಪ್ಪ ಅಂತಾರ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸರ್. ಹಿಂಗೆ ಪರ್ಫೆಕ್ಟ್ ಆಗಿ ಬರ್ತೀರಿ, ನೀವು ನನಗೆ ನೆನಪಿಸ್ತೀರಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿ ಕ್ಲಾಸ್ಲಿಂದ ಏನಪ್ಪ ಅಂತಾರ ನನಗೆ ಎಷ್ಟು ಉಪಯೋಗಗಳು ಆದವು ಅಂತ ಹೇಳ್ತಾ ಅಂತಾರ ನೀವು ನೆನೆಸ್ತಾ ಹೋಗ್ತೀರಿ. ಓಕೆ ಸರ್, ನಂತರ ಏನಪ್ಪ ಅಂತಾರ ಅಂತ ಕೇಳಾಗತ್ತಲ್ಲ ಸರ್, ಇಲ್ಲಿ 23 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ಮೇಲೆ ಹಾದು ಹೋಗಿರುವ 8 ರಾಜ್ಯಗಳು, ಎಷ್ಟಂದ್ರೆ 82 ಡಿಗ್ರಿ ಪೂರ್ವ ರೇಖಾಂಶ ಮೇಲೆ ಹಾದು ಹೋಗಿರುವಂತ ರಾಜ್ಯಗಳು ಅಂತ ಗೊತ್ತಿರಬೇಕಾಗತ್ತ ಸರ. ನಂತರ ಏನಪ್ಪ ಅಂತಾರ ಸರ ಪ್ರಮುಖವಾಗಿ ಏನಪ್ಪ ಅಂತಾರ ಗೊತ್ತಿರಬೇಕಾಗತ್ತೆ, ಇಲ್ಲಿ ಕರ್ನಾಟಕದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಸರ. ಸರ, ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟಿದಾವಪ್ಪ ಅಂತ ಕೇಳಿದಾಗ 5 ರಾಷ್ಟ್ರೀಯ ಉದ್ಯಾನವನಗಳು 5 ರಾಷ್ಟ್ರೀಯ ಉದ್ಯಾನವನಗಳು ಇದಾವೆ ಅಂತ ಗೊತ್ತಿರಬೇಕಾಗತ್ತೆ ಸರ. 5 ರಾಷ್ಟ್ರೀಯ ಉದ್ಯಾನವನಗಳು ಯಾವ ತರ ನೆನಪಿಸಿಕೊಳ್ಳಬೇಕು ಅಂತ ಹೇಳಿ ಸರ ನಿಮಗೆ ಒಂದು ಕೋಡ್ ಅನ್ನು ಹೇಳ್ಕೊಡ್ತೀನಿ ಸರ್, ಟ್ರಿಕ್ಸ್ ಅನ್ನು ಹೇಳ್ಕೊಡ್ತೀನಿ ಸರ್. ನಾನು ಯಾವ್ದಪ್ಪ ಅಂತ ಕೇಳಿದಾಗ ನಮ್ಮ ಬಿ ಬ್ಯಾಂಕ್ ಅಂತಂದ್ರೆ ಸರ, ಬಿ ಬ್ಯಾಂಕ್ ಅಂತಂದ್ರೆ ಗೊತ್ತಿರಬೇಕಾಗತ್ತೆ ಸರ. ಹಾಗಪ್ಪ ಸರ್ 5 ಅಂತ ಗೊತ್ತಿರಬೇಕಾಗತ್ತ, 5 ರಾಷ್ಟ್ರೀಯ ಉದ್ಯಾನವನಗಳು ಅಂತ ಹೇಳಿ ಸರ್. ಹಾಗಪ್ಪ ಸರ ಇಲ್ಲಿ ಬಿ ಅಂದ್ರೆ ಅಂತ ಕೇಳಿದಾಗ ಸರ ಬಂಡೀಪುರ ಅಂತ ಸರ, ಬಂಡೀಪುರ ಅಂತ ಸರ್, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪ ಸರ ಬಿ ಅಂದ್ರೆ ಅಂತ ಕೇಳಿದಾಗ ಬನ್ನೇರುಘಟ್ಟ ಅಂತ ಸರ, ಯಾವ ಸರ ಬನ್ನೇರು ಘಟ್ಟ ಅಂತ ಸರ ಗೊತ್ತಿರಬೇಕಾಗತ್ತೆ. ನಂತರ ಎ ಅಂದ್ರೆ ಏನಪ್ಪ ಅಂತ ಸರ, ಎ ಅಂದ್ರೆ ಅಂದ್ರೆ ಅಣಸಿ ಅಂತ ಹೇಳಿ ಸರ, ಯಾವ ಸರ ಅಣಸಿ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪ ಸರ ಏನಪ್ಪ ಸರ್ ನಮಗೆ ನಾಗರ ಹೊಳೆ ಅಂತ ಗೊತ್ತಿರಬೇಕಾಗತ್ತೆ, ನಾಗರ ಹೊಳೆ ಅಂತ ಗೊತ್ತಿರಬೇಕಾಗತ್ತೆ. ಇದನ್ನೇನಪ್ಪ ಸರ ನೀವು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಕರೀತಾರೆ ಸರ್ ಇಲ್ಲಿ. ಓಕೆ ಸರ್, ನಂತರ ಸರ ಕೆ ಅಂದ್ರೆ ಅಂತ ಕೇಳಿದಾಗ ಸರ ಕುದುರೆ ಮುಖ ಅಂತ ಗೊತ್ತಿರಬೇಕಾಗತ್ತೆ ಸರ, ಕುದುರೆ ಮುಖ ಅಂತ ಕುದುರೆ ಮುಖ ಅಂತ ಸರ, ಕುದುರೆ ಮುಖ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಸರ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಅಣಸಿ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ನಂತರ ಕುದುರೆ ಮುಖ ಸರ್ ರಾಷ್ಟ್ರೀಯ ಉದ್ಯಾನವನ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಸರ್, ಹಾಗಪ್ಪ ಸರ್ ಇದು ಕರ್ನಾಟಕದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನಗಳಂತ ಹೇಳ್ತಾ ಬಂದ ಸರ್ ಇದನ್ನ. ಓಕೆ ಸರ್, ಇನ್ನು ನಮ್ಮ ಇನ್ನು ಹಲವಾರು ಸರ್ ನಮಗೆ ಸರ ಟ್ರಿಕ್ಸ್ಗಳಿದಾವೆ ಸರ್. ಕರ್ನಾಟಕದಲ್ಲಿ 750 ಟ್ರಿಕ್ಸ್ಗಳ ಮೂಲಕ ಏನಪ್ಪ ಸರ್ ನಾನು ಇಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿಯಲ್ಲಿ ಸಿಗ್ತದಂತ ಗೊತ್ತಿರಬೇಕಾಗತ್ತೆ ಸರ್ ನಿಮಗೆ. ಓಕೆ ಸರ್, ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡುತ್ತೇನೆ, ನಾನು ಸರಿಸುಮಾರು 750ಕ್ಕಿಂತ ಹೆಚ್ಚು ಅಂತ ಸರ್ ಟ್ರಿಕ್ಸ್ಗಳ ಮೂಲಕ ಏನಪ್ಪ ಸರ್ ಮಾಡ್ಕೊಂಡಿದ್ದೇನೆ ನಾನು. ಯಾರಪ್ಪ ಸರ ಯಾರಿಗಾದರೂ ನನ್ನ ಕ್ಲಾಸ್ ಇಷ್ಟ ಆಗಿದರೆ ಲೈಕ್ ಬಟನ್ ಒತ್ತಿರಬೇಕು, ಸಬ್ಸ್ಕ್ರೈಬ್ ಮಾಡಿರಬೇಕು, ಮತ್ತೇನಪ್ಪ ಸರ ಬೆಲ್ ಐಕನ್ ಏನಪ್ಪ ಅಂತ ಸರ ಒತ್ತಿರಬೇಕು ಸರ್. ಓಕೆ ಸರ್, ಹಾಗಪ್ಪ ಸರ್ ನನ್ನ ಕ್ಲಾಸ್ ಏನಪ್ಪ ಸರ ನಿಮಗೆ ನನ್ನ ಕ್ಲಾಸ್ ಬಗ್ಗೆ ಅಂತ ಏನೋ ಅನಿಸಿಕೆಗಳಿದಾವಂತಲ್ಲ ಕಮೆಂಟ್ ಮೂಲಕ ತಿಳಿಸಬೇಕು. ಯಾರಾದ್ರಪ್ಪ ಸರ್ ನಮಗೆ ಅಂತಲ್ಲ ಡಾಕ್ಟರ್ APJ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿಗೆ ಅಂತಲಪ್ಪ ಅಂತಲ್ಲ ಯಾರಾದ್ರೂ ಏನಪ್ಪ ಸರ್ ಅಂತಲ್ಲ ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಅಂತ ಸರ ಈ ನನ್ನ ದೂರವಾಣಿ ಸಂಖ್ಯೆಗೆ ಏನಪ್ಪ ಅಂದ್ರೆ ನೀವು ಸಂಪರ್ಕಿಸಬಹುದು. ಓಕೆ, ನನ್ನ ದೂರವಾಣಿ ಸಂಖ್ಯೆ 9588832411 ಅಂತ ಹೇಳಿ ನಾನು ಇಷ್ಟು ನಿಮಗೆ ಟ್ರಿಕ್ಸ್ಗಳ ಬಗ್ಗೆ ಅಂತಲ್ಲ ನಾನು ಹೇಳ್ಕೊಟ್ಟೆ. ಇನ್ನು ಹಲವಾರು ಟ್ರಿಕ್ಸ್ಗಳಿದಾವೆ ನನ್ನ ಹತ್ರ. ಓಕೆ ಸರ, ಹಾಗಪ್ಪ ಸರ ನನ್ನ ಈ ಕ್ಲಾಸ್ ಬಗ್ಗೆ ನಿಮಗೆ ಯಾವ ಥರ ಅಭಿಪ್ರಾಯಗಳೇನಪ್ಪ ಅಂದ್ರೆ ತಿಳಿಸ್ಬೇಕಂತ ಹೇಳಿ ನನ್ನ ಕ್ಲಾಸ್ ಏನಪ್ಪ ಅಂದ್ರೆ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು.